ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ಆತನೇ ನಿನಗೆ ಸ್ತೋತ್ರಂ. ಏಸಯ್ಯ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ನಮ್ಮ ಜೀವಿತಗಳಲ್ಲಿ ಮೇಲನ್ನು ಉಂಟು ಮಾಡಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ. ಏಸಯ್ಯ ನೀನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು. ಅಸಾಧ್ಯವಾದವುಗಳೆಲ್ಲವನ್ನು ಸಾಧ್ಯವಾಗಿ ಮಾರ್ಪಡಿಸುವ ಆತನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ. ಹಲ್ಲೆಲೂಯಾ. ಏಸಯ್ಯ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮನ್ನು ನಡೆಸಲು ಬನ್ನಿರಿ. ಅಯ್ಯ, ನಿನ್ನ ಪ್ರಸನ್ನತೆಯ ಮೂಲಕ ನಡೆಸಲು ಬನ್ನಿರಿ. ಅಯ್ಯ, ನಿನ್ನ ಪ್ರಸನ್ನತೆಯ ಮೂಲಕ ನಡೆಸಲು ಬನ್ನಿರಿ. ನಮ್ಮ ಜೀವಿತಗಳಲ್ಲಿ ನಿನ್ನ ಪ್ರಸನ್ನತೆಯ ಮೂಲಕ ನಡೆಸಲು ಬನ್ನಿರಿ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಅಯ್ಯ, ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ನಿನಗೆ ಸ್ತೋತ್ರ ದೇವರೇ. ನಮ್ಮ ಜೀವಿತದಲ್ಲಿ ದೇವರೇ ಅತ್ಯ ಮೇಲುಗಳನ್ನು ಮಾಡಿದ ಆತನೇ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರ ಆತ್ಮನೇ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆಯೇ ನನ್ನ ಜಗತ್ತನ. ನೀನಿಲ್ಲದೆ ನ ಬಾಳಲಾರೇನು. ನಿನ್ನ ಪ್ರಸನ್ನತೆಯೇ ನನ್ನ ಜಗತ್ತನ. ನೀನಿಲ್ಲದೆ ನ ಬಾಳಲಾರೇನು. ನಿನ್ ಪ್ರಸನ್ನತೆಯಲ್ಲೇ ನನ್ನ ಜೀವವಿದೆ. ನಿನ್ ಪ್ರಸನ್ನತೆಯಲ್ಲೇ ನನ್ನ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲೇ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲೇ ನನ್ನ ಆರೋಗ್ಯವಿದೆ. ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ, ಪ್ರಸನ್ನತೆ, ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ನನ್ನ ಜಗತ್ತನ. ನೀನಿಲ್ಲದೆ ನ ಬಾಳಲಾರೇನು. ನಿನ್ನ ಪ್ರಸನ್ನತೆಯೇ ನನ್ನ ಜಗತ್ತನ. ನೀನಿಲ್ಲದೆ ನ ಬಾಳಲಾರೇನು. ನೀನಿಲ್ಲದೆ ನ ಬಾಳಲಾರೇನು. ನೀನಿಲ್ಲದೆ ನ ಬಾಳಲಾರೇನು. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ.
ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವಾತನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ನೀನು ಮೇಲುಗಳನ್ನು ಉಂಟು ಮಾಡಲು ಶಕ್ತನಾಗಿರುವ ದೇವರೇ, ಪರಿಶುದ್ಧಾತ್ಮನೇ, ನಿನ್ನ ಪ್ರಸನ್ನತೆ ಇನ್ನೂ ಅಧಿಕವಾಗಿ ನಾವು ಅನುಭವಿಸುವಂತೆ ಪ್ರಾರಂಭದಿಂದಲೂ ದೇವರ ಅಂತ್ಯದವರೆಗೂ ನಡೆಸಲು ಬನ್ನಿರಿ. ಅಯ್ಯ, ನಮ್ಮನ್ನು ನಡೆಸಲು ಬನ್ನಿರಿ ದೇವರೇ. ಕರ್ತಾದಿ ಕರ್ತನೇ ಎಸಯ್ಯ, ನಮ್ಮನ್ನು ನಡೆಸಲು ಬನ್ನಿರಿ ದೇವರೇ, ನಮ್ಮನ್ನು ನಡೆಸಲು ಬನ್ನಿರಿ ಕರ್ತನೇ. ಕೆರೂಬಿಯರ ಮಧ್ಯದಲ್ಲಿ, ಸೆರಾಫಿಯರ ಮಧ್ಯದಲ್ಲಿ ನಿತ್ಯವೂ ಕರ್ತನೇ ಸ್ತುತಿಸಲ್ಪಡುವ ಆತನೇ ನಿನಗೆ ಸ್ತೋತ್ರ. ನಮ್ಮನ್ನು ನಡೆಸಲು ಬನ್ನಿರಿ ಕರ್ತನೇ. ಅಯ್ಯ, ನಮ್ಮನ್ನು ನಡೆಸಲು ಬನ್ನಿರಿ. ಎಲ್ಲ ವಿಷಯದಲ್ಲಿ ನೀನೇ ಇದು ನಡೆಸಿ ಮಹಿಮಂದಬೇಕೆಂದು ಹೇಳಿದ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆ ಕೈಗೆ ಸಮರ್ಪಿಸಿ ಬಿಡುತ್ತೇನೆ. ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಸರಿ, ಈಗ ಕೆಲವೊಂದು ಆಡುತ್ತಾ ದೈವಾದ ದೇವರ ನಾಮ ನಷ್ಟವೇನೂ ಇಲ್ಲಪ್ಪ, ನೀರನ್ನು ದಾಟಿ ಬಂದೆ ಮುಗಿ ಹೋಗಲಿಲ್ಲಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಆಗಲದಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ಆಗಲದಪ್ಪ. ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ. ನೀಯಲ್ಲಿ ನಾಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ನೀರನ್ನು ದಾಟಿ ಬಂದೆ, ಮುಳುಗಿ ಹೋಗಲಿಲ್ಲಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಜನ ಮಾತ್ರವೂ ಆಗಲದಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಜನ ಮಾತ್ರವೂ ಆಗಲದಪ್ಪ. ಕೆಂಪು ಸಮುದ್ರವ ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ. ಎರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ. ಕೆಂಪು ಸಮುದ್ರವ ಒಡೆದಿರುವೆ, ಸಮದಾರಿಯಲ್ಲಿ ನಡೆಸಿರುವೆ. ಎರಿಕೋ ಕೋಟೆಗಳ ಪರಾಕ್ರಮದಿಂದ ಬೀಳಿಸಿರುವೆ. ಗೋಲ್ಯಾತನ ಕೋಶಗಳ ಒಂದು ಕ್ಷಣದಲ್ಲಿ ಬೀಳಿಸಿರುವೆ. ಗೋಲ್ಯಾತನ ಕೋಶಗಳ ಒಂದು ಕ್ಷಣದಲ್ಲಿ ಜಯಿಸಿರುವೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾನಂಬುವ ನನ್ನ ನಂಬಿಕೆ. ಅಗ್ನಿಯಲ್ಲಿ ನಾಡೆದು ಬಂದೆ, ನಷ್ಟವೇನೂ ಇಲ್ಲಪ್ಪ. ನೀರನ್ನು ದಾಟಿ ಬಂದೆ, ಮುಗಿ ಹೋಗಲಿಲ್ಲಪ್ಪ.
ಹೃದಯವ ನೀಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ, ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕವ ಮಾಡಿರುವೆ. ನನ್ನ ದೇವಾನಿ, ನನ್ನ ರಾಜಾನಿ, ನಾ ನಂಬುವ ನನ್ನ ನಂಬಿಕೆ, ನನ್ನ ದೇವಾನಿ, ನನ್ನ ರಾಜಾನಿ, ನಾ ನಂಬುವ ನನ್ನ ನಂಬಿಕೆ. ಅಗ್ನಿಯಲ್ಲಿ ನಾಳೆದು ಬಂದೆ, ಇಷ್ಟವೇನೂ ಇಲ್ಲ ಅಪ್ಪ, ನೀರನ್ನು ದಾಟಿ ಬಂದೆ, ಮುಳುಗಿ ಹೋಗಲಿಲ್ಲ ಅಪ್ಪ. ನಿನ್ನ ಕೃಪೆಯು ನನ್ನನ್ನು ಬಿಟ್ಟು ಜನ ಮಾತ್ರವು ಆಗಲದಪ್ಪ. ನಿನ್ನ ಕೃಪೆಯು ಕ್ಷಣ ಮಾತ್ರವು ಆಗಲದಪ್ಪ. ವರುಷಗಳ ನಿನ್ನ ಕೃಪೆಯಿಂದ ಆಗುವುದೇ, ಇನ್ನು ಬರೋ ದಿನಗಳನ್ನೆಲ್ಲ ನಿನ್ನ ಮಹಿಮೆಯನ್ನು ಕಾಣುವೆ. ವರುಷಗಳ ನಿನ್ನ ಕೃಪೆಯಿಂದ ಆಗುವುದೇ, ಇನ್ನು ಬರೋ ದಿನಗಳನ್ನೆಲ್ಲ ಮಹಿಮೆಯನ್ನು ಕಾಣುವೆ. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವ ಹಾಡುವೆನು. ಆಮೆನ್. ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವ ಹಾಡುವೆನು. ಎಲಸೇನ ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವ ಹಾಡುವೆನು. ಅಯ್ಯ ನನ್ನ ಜೀವಿತ ಕಾಲವೆಲ್ಲ ಯೇಸು ನಾಮವ ಹಾಡುವೆನು. ನನ್ನ ದೇವಾನಿ, ನನ್ನ ರಾಜಾನಿ, ನಾ ನಂಬುವ ನನ್ನ ನಂಬಿಕೆ, ನನ್ನ ದೇವಾನಿ, ನನ್ನ ದೇವಾನಿ, ನನ್ನ ರಾಜಾನಿ, ನಾ ನಂಬುವ ನನ್ನ ನಂಬಿಕೆ, ನನ್ನ ದೇವಾನಿ, ನನ್ನ ರಾಜಾನಿ, ನಾ ನಂಬುವ ನನ್ನ ನಂಬಿಕೆ. ಹಲ್ಲೆಲೂಯಾ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ
ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಇದುವರೆಗೂ ನನ್ನ ಕಾದಿರುವ ಮುಂದೆಯೂ ಕಾಯುವನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು.
ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಯೇಸು ನಿನ್ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಜೊತೆಯಲ್ಲೇ ಜೀವಿಸಲು ನನಗಾಗಿ ಬಲಿಯಾದೆ. ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನ ಜೊತೆಯಲ್ಲೇ ಜೀವಿಸಲು ನನಗಾಗಿ ಬಲಿಯಾದೆ. ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನೊಡಲಲ್ಲಿ ನೀವು ಉಸಿರಾಗಿರುವೆ. ನನ್ನ ಮನಸ್ಸಲ್ಲಿ ಹಸಿರಾಗಿರುವೆ. ನನ್ನೊಡಲಲ್ಲಿ ಉಸಿರಾಗಿರುವೆ. ನನ್ನ ಮನಸ್ಸಲ್ಲಿ ಹಸಿರಾಗಿರುವೆ. ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀನಿರುವೆ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ಮಾತದವನೆಂದು ಹಗಲಿರುಳು ವಿಚಾರಿಸುವೆ. ನಾ ಮಲಗಿದರೂ ನೀ ಮಲಗದೆ ನನ್ನ ಕಾಪಾಡುವೆ. ನಾ ಯಾವ ಮಾತದವನೆಂದು ಹಗಲಿರುಳು ವಿಚಾರಿಸುವೆ. ನಾ ಮಲಗಿದರೂ ನೀ ಮಲಗದೆ ನನ್ನ ಕಾಪಾಡುವೆ. ಅಂಗೈಯಲ್ಲಿ ನನ್ನ ಚಿತ್ರಿಸಿದೆ. ಹತ್ತಿನಾಗೆ ನನ್ನ ಆರಿಸುವೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ. ಹತ್ತಿನಾಗೆ ನನ್ನ ಆರಿಸುವೆ. ನನ್ನ ತಾಯಿಯೇ ಮರೆತರು ಮರೆಯದ ಯೇಸುವೆ. ನನ್ನ ತಾಯಿಯೇ ಮರೆತರು ಮರೆಯದ ಯೇಸುವೆ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು.
ಮಹಿಮೆಯಲ್ಲಿ ಸೇರಿಸುವೆ. ನನ್ನ ಬಲಗೈ ಹಿಡಿದು ನಿಂಚುತ್ತವ ತೋರಿಸುವೆ. ದಿನ ದಿನವೂ ನನ್ನ ನಡೆಸಿ ಮಹಿಮೆಯಲ್ಲಿ ಸೇರಿಸುವೆ. ಪರಲೋಕದಲ್ಲಿ ನಿನ್ನ ಬಿಟ್ಟು ನನಗ್ಯಾರಿಲ್ಲಯ್ಯ. ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ಪರಲೋಕದಲ್ಲಿ ನಿನ್ನ ಬಿಟ್ಟು ನನಗ್ಯಾರಿಲ್ಲಯ್ಯ. ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ನನ್ನ ಶರೀರವೆಲ್ಲ ಮಾಡಿದರು ನನ್ನ ಬಲವು ನೀನಯ್ಯ. ನನ್ನ ಶರೀರವೆಲ್ಲ ಮಾಡಿದರು ನನ್ನ ಬಲವು ನೀನಯ್ಯ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ಹಲ್ಲೆಲೂಯಾ. ಸ್ತೋತ್ರ. ಎಲ್ಲರ ಕಣ್ಣುಗಳು ಮುಚ್ಚಿ ನಾವೆಲ್ಲರೂ ಕೂಡ ದೇವನ ಆರಾಧಿಸೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪ್ರತಿಯೊಬ್ಬರೂ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಿಸಿದ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಕೂಡ ಸ್ತುತಿ ಮಾಡ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿ ಸೂರ್ಯನಾಗಿರುವ ದೇವ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ. ಎಲ್ಲರೂ ಸೇರಿ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರನ್ನ ನಾವೆಲ್ಲರೂ ಕೂಡ ಘನಪಡಿಸೋಣ. యేసయ్య ಆರಾಧನೆ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡ. ನೀತಿ ಸೂರ್ಯನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೈವ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಎಲ್ಲರೂ ಸೇರಿ ಸ್ತುತಿ ಮಾಡ. ಹಲ್ಲೆಲೂಯಾ. ಮಹೋನ್ನತನಾಗಿರುವ ದೈವ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. యేసయ్య ಸ್ತೋತ್ರ. హల్లెలూయా. యేసయ్యా నీ కృప తలంచగానే నా శ్రమలుగా అనిపించలేదే. నీవు నాకిచ్చే మహిమ ఎదుట ఇవి ఎన్న తగినవి కావే. స్తోత్ర.
సుగుణాల సంపన్నుడా స్తుతిగానాల వారసుడా జీవింతును నిత్యము నీ నీడలో ఆస్వాదింతును నీ మాటల మకరందము అయ్యా జీవింతును నిత్యము నీ నీడలో ఆస్వాదింతును నీ మాటల మకరందము సుగుణాల సంపన్నుడా స్తుతిగానాల వారసుడా జీవింతును నిత్యము నీ నీడలో ఆస్వాదింతును నీ మాటల మకరందము జీవింతును నిత్యము మాటల మకరందము స్తోత్రం యేసయ్యా నీతో జీవించగానే నా బ్రతుకుగా మారేనులే యేసయ్యా నీతో జీవించగానే నా బ్రతుకుగా మారేనులే నాట్యమాడేను నా అంతరంగము ఇది రక్షణానంద భాగ్యమే నాట్యమాడేను నా అంతరంగము ఇది రక్షణానంద భాగ్యమే సుగుణాల సంపన్నుడా
స్తోత్రం యేసయ్యా నీ కృప ఫలించగానే నా శ్రమలుగా అనిపించలేదే నీవు నాకిచ్చే మహిమ ఎదుగా ఇవి ఎన్న తగినవి కావే గ్లోరీ నీవు నాకిచ్చే మహిమ ఎదుగా ఇవి ఎన్న తగినవి కావే సుగుణాల సంపన్నుడా స్తుతిగానాల జీవించును నిత్యము ఆస్వాదించును నీ మాటల మకరందము జీవించును నిత్యము మాటల మకరందము సుగుణాల సంపన్నుడా స్తుతిగానాల వారసుడా జీవించును
రితలనా మహనీయుడవు నీవేనయ్యా. ఆమేన్. ಎಲ್ಲರೂ ಸಮರ್ಥ ದೇವರ ಗಣಪಡಿಸೋಣ. ಆಮೆನ್. ಮಹನೀಯುಡವು ನೀವೇನಯ್ಯಾ, నీవేనయ్యా. ప్రేమించేదా యేసురాజా, నిన్నే ప్రేమించేదా. గ్లోరీ. ప్రేమించేదా యేసురాజా, నిన్నే ప్రేమించేదా. ప్రేమించేదా 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 నా ప్రాణమున్నంత వరకు చేరే వరకు నా ప్రాణమున్నంత వరకు మహిమలో చేరే వరకు. ఆమేన్. నా ప్రాణమున్నంత వరకు ప్రేమించేదా అధికముగా ఆరాధించు. గ్లోరీ. ఈ శత్రురకల మమ హోలీ గోస్ట్ రతరికర మమ. ఆమేన్. శక్తితో నిన్ను పూర్ణ మనసుతోనే ఆరాధించు, పూర్ణ బలముతోనే ప్రేమించేదా. ఆరాధన 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 ఆరాధన. ఆమేన్. ఆరాధన మరొకసారి ఆరాధన 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 ఆరాధన. ఎబినేజరే ఎబినేజరే ఇంతవరకు నన్ను ఆదుకున్నావే. ఎబినేజరే. గ్లోరీ. ఇంతవరకు ఆదుకున్నావే, ఇంతవరకు గ్లోరీ నాదు. నిన్ను పూర్ణ మనసుతో ఆరాధించు, పూర్ణ బలముతో ప్రేమించేదని నీకే ఆరాధన 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 ఆరాధన. అందరూ కలిసి పాడాం. ఆరాధన 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 ఆరాధన. చింతలన్నీ తీరేనయ్యా నిన్ను చేరగా, ఎంత మంచి దేవుడు వేసయ్యా. నా చింతలన్నీ తీరేనయ్యా. గ్లోరీ. దేవుడు వేసయ్యా, ఎంత మంచి దేవుడవయ్యా, ఎంత మంచి దేవుడు వేసయ్యా. చింతలన్నీ తీరేనయ్యా నిన్ను చేరగా, ఎంత మంచి దేవుడు వేసయ్యా. నాకున్న వారందరూ నన్ను విరచిపోయినారు, నాకున్న వారందరూ నన్ను విరచిపోయినారు. ఎన్నెన్నో ఇబ్బందులకు గురి చేసిన నన్ను నీవు విడువలేదయ్యా. ఎన్నెన్నో ఇబ్బందులకు గురి చేసిన ఎన్నెన్నో ఇబ్బందులకు గురి చేసి నన్ను నీవు విడువలేదయ్యా. ఎన్నెన్నో ఇబ్బందులకు గురి చేసిన లేదయ్యా.
నీ కృపయే నా అణువణువునను నీ కృపయే నా ఎడ కురిసెను నీ కృపయే నా ఎడ కురిసెను నీ కృపయే కృప తప్ప వేరొకటి లేదయా నీ కృప తప్ప వేరొకటి యేసయ్యా యేసయ్యా Holy Ghost, Sharabama, Rikalabama.
കൈനാ ആരാധ്യ ദൈവം നീവേനനീ ഗളമെത്തി കീർത്തിനെ ചാർത്തുന്നു. നസറേയുടാ യേശയ്യാ എന്നിയുഗാല കൈനാ ആരാധ്യ ദൈവം നീവേനനീ ഗളമെത്തി നീ കീർത്തിനെ ചാർത്തുന്നു. നസറേയുടാ യേശയ്യാ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಮ್ಮ ಜೀವಿತಗಳಲ್ಲಿ ದೇವರೇ ಉತ್ತಮವಾದ ಕಾರ್ಯಗಳನ್ನು ನೀನು ಮಾಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಮ್ಮ ಜೀವಿತಗಳಲ್ಲಿ ಮೇಲನ್ನು ಉಂಟು ಮಾಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಎಂದೆಂದಿಗೂ ಉತ್ತಮವಾದ ಕಾರ್ಯಗಳನ್ನು ಮಾಡುವ ಆತನೇ, ಈ ರೀತಿಯಾಗಿ ದೇವರೇ ಸ್ತುತಿಸುವಂತೆ, ಈ ರೀತಿಯಾಗಿ ದೇವರೇ ನಿನ್ನನ್ನು ಘನಪಡಿಸುವಂತೆ ಕೊಟ್ಟಂಥ ಈ ಸಮಯಕ್ಕಾಗಿ, ಈ ಪ್ರಸನ್ನತೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ, ಉನ್ನತನಾಗಿರುವ ದೈವ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ನೀತಿ ಸೂರ್ಯನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಬಲಪಡಿಸುವ ಆತನೇ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ನಿರ್ಮಿಸಿದ ನಿರ್ಮಾಣಿಕನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ಒಂದು ಮಹಿಮೆಯ ಮೇಘವಿ ಸ್ಥಳವನ್ನು ಆವರಿಸಿಕೊಳ್ಳಲಿ. ಎಲ್ಲರನ್ನು ದೇವರೇ ಬಲಪಡಿಸಲಿ ಕರ್ತನೆ. ಈ ರೀತಿಯಾಗಿ ದೇವರೇ ಸ್ತುತಿಸುವಂತೆ, ದೇವರೇ ನಿನ್ನನ್ನು ಘನಪಡಿಸುವಂತೆ, ಕೊಟ್ಟಂತ ಈ ಸಮಯಕ್ಕಾಗಿಯೂ ಮತ್ತು ದೇವರೇ ಈ ಪ್ರಸನ್ನತೆಯ ವೇಳೆಯಲ್ಲಿ ನೀನು ನಡೆಸಿರುವ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅಯ್ಯ, ಮುಂದಿನ ಪ್ರತಿ ವಿಷಯಗಳಲ್ಲಿ ಕೂಡ ಬಲವಾಗಿದ್ದು ನಡೆಸಲು ಬನ್ನಿರಿ. ನಿನ್ನ ಪ್ರಭಾವದ ಮೂಲಕ ದೇವರೇ ನಮ್ಮ ನಡೆಸಲು ಬನ್ನಿರಿ ಕರ್ತನೆ. ನಿನ್ನ ಪ್ರಭಾವದ ಮೂಲಕ ನಮ್ಮ ನಡೆಸಲು ಕರ್ತನೆ. ಏಸಯ್ಯ, ಪ್ರತಿ ವಿಷಯದಲ್ಲಿ ಕೂಡ ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮ ನಡೆಸು. ಎಲ್ಲ ರೀತಿಯಲ್ಲಿ ಕರ್ತನೆ ನೀನೇ ಬಲಪಡಿಸಿ, ನೀನೇ ನಡೆಸಿ, ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರೂ ಕರೆಯೋಣ, ಪವಿತ್ರಾತ್ಮ ದೇವರನ್ನ ಸ್ವಾಗತ. ಅಯ್ಯ, ಬನ್ನಿರಿ ದೇವರೇ. ಈ ಭಾನುವಾರದ ಪುನರುತ್ಥಾನ ಆರಾಧನೆಯಲ್ಲಿ ನಾವಿರುವಾಗ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಬಲಪಡಿಸಿ ನಡೆಸಲು ಬನ್ನಿರಿ ದೇವರೇ. ನೀನೇ ಮಹಿಮೆ ಹೊಂದಬೇಕೆಂದು ಕೇಳ್ತಾ ಇದ್ದೇನೆ ದೇವರೇ. ಎಲ್ಲ ವಿಷಯದಲ್ಲಿ ನೀನೇ ಬಲಪಡಿಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ನಮ್ಮನ್ನು ನಿನ್ನ ಉದಾರತೆಯಲ್ಲಿ ನಡೆಸಲು ಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ.
ಪ್ರಾರಂಭದಿಂದ ಅಂತ್ಯದವರೆಗೆ ಇದ್ದುಕೊಂಡು ನಡೆಸಿ ನೀನು ಮಾತ್ರ ದೇವರೇ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಪ್ರಾರ್ಥನೆ, ಆರಾಧನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರು ಸಂತೋಷವಾಗಿದ್ದೀರಿ. ಆಮೇನ್. ಕರ್ತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕೂಡ ಸಂತೋಷ ಪಡಬೇಕು. ಯಾಕಂದರೆ ಅದು ದೇವರ ಉದ್ದೇಶ. ಅದಕ್ಕೋಸ್ಕರ ಆತನ ಸಮ್ಮುಖದಲ್ಲಿ ಏನಿದೆ ಹೇಳ್ರಿ, ಪರಿಪೂರ್ಣವಾದ ಸಂತೋಷ ಅಡಗಿದೆ. ಆಮೇನ್, ಹಲ್ಲೆಲೂಯಾ. ಓಕೆ, ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ. ದೇವರ ವಾಕ್ಯ ತೆಗಿರಿ, ವಾಕ್ಯ ಓದೋಣ. ಯೆಶಾಯ ಬರೆದ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ ವಾಕ್ಯ ಓದೋಣ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೆ, ಸಜೀವವುಳ್ಳ ದೇವರೇ. ಪವಿತ್ರಾತ್ಮನೆ, ಅದಿನ ಹೃದಯವನ್ನು ತೆರೆದು ಆಕೆಯ ಹೃದಯದೊಳಗೆ ವಾಕ್ಯವನ್ನು ತುಂಬಿಸಿ ಆಕೆಯ ಮನೋನೇತ್ರವನ್ನು ತೆರೆದು ರಕ್ಷಣೆ ಹೊಂದುವಂತೆ ಸಹಾಯ ಮಾಡಿದ ಆತನೇ. ಅದೇ ರೀತಿ ಈ ವಾಕ್ಯವನ್ನು ಅನೇಕರು ಕೇಳಿದವರೇ, ಈ ವಾಕ್ಯದ ಮೂಲಕ ಬಲಪಟ್ಟು ಮುಂದೆ ಸಾಗಿ ಆತ್ಮಿಕ ಜೀವಿತದಲ್ಲಿ ವೃದ್ಧಿಯಾಗುವಂತೆ ಸಹಾಯ ಮಾಡಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಗಮನಿಸ್ರಿ, ದೇವರ ವಾಕ್ಯ ನೋಡ್ತಿದ್ದೇವೆ. ಬೈಬಲಲ್ಲಿ ದೊಡ್ಡ ಪ್ರವಾದಿಗಳಿದ್ದಾರೆ, ಮತ್ತೆ ಚಿಕ್ಕ ಪ್ರವಾದಿಗಳಿದ್ದಾರೆ. ಹಳೆ ಒಡಂಬಡಿಕೆ ಚರಿತ್ರೆಯೆಲ್ಲ ನೋಡಿದ್ರೆ ದೇವರು ಪ್ರವಾದಿಗಳನ್ನು ಏರ್ಪಡಿಸಿಕೊಂಡು ಅದನ್ನೇನು ಮಾಡ್ತಿದ್ದು ಗೊತ್ತಾ, ಇಸ್ರಾಯೇಲರ ಜನರ ಹತ್ರ ಮಾತಾಡ್ತಾ ಇದ್ದ. ಯಾಕೆಂದ್ರೆ ಹಳೆ ಒಡಂಬಡಿಕೆ ಹಿಸ್ಟ್ರಿ ನೋಡಿದ್ರೆ, ಹಳೆ ಒಡಂಬಡಿಕೆ ಚರಿತ್ರೆ ನೋಡಿದ್ರೆ, ಹಳೆ ಒಡಂಬಡಿಕೆಯ ಘಟನೆಗಳನ್ನು ನೋಡಿದ್ರೆ ದೇವರ ಕಣ್ಣುದೃಷ್ಟಿಯೆಲ್ಲ ಯಾರ ಮೇಲೆ ಹೇಳ್ರಿ, ಇಸ್ರಾಯೇಲರ ಮೇಲೇನೆ ಇತ್ತು. ಯಾಕಂದ್ರೆ ಯಾಕೋಬನ ಮೂಲಕ ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡ. ಆಮೇನ್, ಹಲ್ಲೆಲೂಯಾ. ಇಸ್ರಾಯೇಲೊಟ್ಟಿಗೆ ದೇವರು ಪ್ರವಾದಿಗಳ ಮೂಲಕ ಮಾತನಾಡುತ್ತಾ ಇದ್ದ. ಆ ರೀತಿ ಮಾತನಾಡುವ ಸಂದರ್ಭದಲ್ಲಿ ಗಮನಿಸ್ರಿ, ಯೆಶಾಯನ ಮೂಲಕ ದೇವರು ತನ್ನ ಮನಸ್ಸಿನ ಮಾತನ್ನು ಇಸ್ರಾಯೇಲರಿಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿ ನಾನೇ ನಿನ್ನೊಂದಿಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ದೇವರು ಆರಿಸಿಕೊಂಡ ಪ್ರಜೆಗಳನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರನ್ನು ದೇವರು ಕೈ ಬಿಡದೆ ಆತನು ಅಲ್ಲಿ ಅವರೆಲ್ಲರೂ ಧೈರ್ಯ ಪಡಬೇಕೆಂಬುದಾಗಿ ಆತನು ಮಾತನಾಡ್ತಾ ಹೇಳ್ತಾನೆ. ಯೆಶಾಯ 41:10 ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಬಹಳ ಜನರ ಜೀವಿತದಲ್ಲಿ ಅನೇಕ ದೇವರುಗಳಿರಬಹುದು. ಆದರೆ ಇವತ್ತಿಗೂ ಇಸ್ರಾಯೇಲರಿಗಾಗಿರ್ಬೋದು, ನಮ್ಮನ್ನು ಹೆಸರಿಡಿದ ಕರೆದ ದೇವರು ಸಜೀವವುಳ್ಳ ದೇವರು. ಆಮೇನ್, ಹಲ್ಲೆಲೂಯಾ. ಆತನು ತನ್ನನ್ನು ತಾನು ಹೇಳಿಕೊಳ್ತಾನೆ, ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ಈ ಪ್ರಪಂಚಕ್ಕೆ ಆತನೇ ಸಜೀವವುಳ್ಳ ದೇವರು. ಆಮೇನ್. ನೋಡ್ರಿ, ಹೇಳ್ತೇನೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನೇನು ಮಾಡುತ್ತೇನೆ, ಬಲಪಡಿಸುತ್ತೇನೆ. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ಬಹಳ ಜನರಿಗೆ ಬಲಹೀನತೆಗಳಿದ್ದಾವೆ. ಅದು ಮಾನಸಿಕ ಬಲಹೀನತೆಯಾಗಿರ್ಬೋದು, ಶಾರೀರಿಕ ಬಲಹೀನತೆಯಾಗಿರ್ಬೋದು, ಆತ್ಮಿಕ ಬಲಹೀನತೆಯಾಗಿರ್ಬೋದು. ಹಲ್ಲೆಲೂಯಾ. ನೋಡ್ರಿ, ಬಹಳ ಜನರ ಜೀವಿತದಲ್ಲಿ ಆತ್ಮಿಕ ಬಲಹೀನತೆ ಇದೆ. ಯಾವ ಬಲಹೀನತೆ ಇದೆ? ಆತ್ಮಿಕ ಬಲಹೀನತೆ. ಎಂಥ ಬಲಹೀನತೆ ಅಂದರೆ ಸರಿಯಾದ ಪ್ರಾರ್ಥನೆ ಜೀವಿತ ಇರೋದಿಲ್ಲ, ಸರಿಯಾದ ವಾಕ್ಯದ ಜೀವಿತ ಇರೋದಿಲ್ಲ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿದ್ರು ಕೂಡ ವಾಕ್ಯ ಪ್ರಕಾರ ನಡೆಯೋದಿಲ್ಲ. ಅಂಥ ಬಲಹೀನತೆ ಇವತ್ತು ಆತ್ಮಿಕರ ಜೀವಿತದಲ್ಲಿ ಇದೆ. ದೇವರು ಆತ್ಮಿಕ ಬಲಹೀನತೆ ಕೂಡ ತೆಗೆದುಹಾಕಲು ಆತನು ಯಾವಾಗಲೂ ಸಿದ್ಧವಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನರು ಆತ್ಮಿಕ ಬಲಹೀನತೆ ಅಂದರೆ ಏನಂತಂದ್ರೆ ಗೊತ್ತಾ, ನನ್ನ ಹತ್ರ ಹಣ ಇಲ್ಲೇನೋ, ಅದಲ್ಲ. ಆತ್ಮಿಕ ಬಲಹೀನತೆ ಅಂದ್ರೆ ಅರ್ಥ ಏನು ಹೇಳ್ರಿ? ಸರಿಯಾದ ಪ್ರಾರ್ಥನೆ ಮಾಡದೆ ಬಲಹೀನರಾಗಿರ್ತಾರೆ, ದೇವರ ಮಾತನ್ನು ಕೇಳದೆ ಬಲಹೀನರಾಗಿರ್ತಾರೆ. ಸೌಲನು ದೇವರ ಮಾತನ್ನು ಕೇಳಿಲ್ಲ, ಏನಾದ ಹೇಳ್ರಿ? ಬಲಹೀನನಾದ. ಅವನೊಳಗಿರುವ ದೇವರಾತ್ಮ ಹೋಗಿ ಏನು ಬಂತ ಹೇಳ್ರಿ ಅವನಿಗೆ? ದುರಾತ್ಮ ಬಂತು. ಯಾಕೆ? ಆತ್ಮಿಕ ಬಲಹೀನತಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಕೆಲವೊಬ್ರು ಶರೀರ ಬಲಹೀನರಾಗ್ತಾರೆ. ಯಾವ ರೀತಿಯಾದ ರೋಗಗಳು ಬರ್ತವೆ. ಯೋಬನಿಗೆ ಏನು ಬಂತು ಹೇಳ್ರಿ? ರೋಗ ಬಂತು ಅಲ್ಲ. ಯೋಬನಿಗೆ ಶರೀರ ಬಲಹೀನತೆ ಇತ್ತು, ಆತ್ಮಿಕ ಬಲಹೀನತೆ ಇದ್ದಿಲ್ಲ. ಈಗ ಗಮನಿಸಿ, ದೇವರು ಹೇಳ್ತಾನೆ, ನಾನೇ ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ಹಲ್ಲೆಲೂಯಾ. ಸಹಾಯ ಕೊಡುತ್ತೇನೆ ಎಂಬುದಾಗಿ ದೇವರು ಇಷ್ಟೆಲ್ಲ ಇಸ್ರಾಯೇಲರನ್ನು ಬಲಪಡಿಸ್ತಾ ದೇವರಲ್ಲಿ ಕೆಳಗೆ ಹೇಳ್ತಾನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ
ಆಧಾರ ಮಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಬಹಳ ಜನರ ಕೈಗಳು ಧರ್ಮದ ಕೈಗಳಾಗಿರೋದಿಲ್ಲ. ಆದರೆ ದೇವರು ತನ್ನನ್ನು ತಾನು ಹೇಳ್ಕೊಳ್ತಿರ್ತಾನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡ್ರಿ, ಯಾರೋ ಒಬ್ಬ ವ್ಯಕ್ತಿ ಕುಣಿಯಲ್ಲಿ ಬಿದ್ದನಂದ್ರೆ ಆ ವ್ಯಕ್ತಿನ ಎತ್ತೋದಕ್ಕೆ ಏನ್ ಬೇಕು ಹೇಳ್ರಿ? ಕೈ ಬೇಕಾ, ಬಾಯಲ್ಲಿರುವ ಹಲ್ಲುಗಳು ಬೇಕಾ? ಕೆಲವೊಬ್ರು ನೋಡ್ರಿ ಬಿದ್ದಿರನ್ನ ಹೇಳ್ತಾರ, ಬಾ ಮೇಲೆ ಬಾ, ಹಂಗಿಡ್ಕ ಹಿಂಗಿಡ್ಕ ಅದನ್ನಿಡ್ಕ ಅಂತ ಹೇಳ್ತಿರ್ತಾರ. ಬಾಯಿ ಮಾತಿಂದ ಮೇಲೆ ಬರೋದಿಲ್ಲ. ಏನ್ ಬೇಕು ಹೇಳ್ರಿ? ಮೇಲೆ ಬರ್ಬೇಕಂದ್ರೆ ಕುಣಿಯಲ್ಲಿದ್ದವನಿಗೆ ಕೈ ಕೊಡಬೇಕು, ಹೌದಾ ಇಲ್ಲ? ಕೈ ಕೊಟ್ರೆ ಮಾತ್ರ ಏನಾಗ್ತಾನೆ? ಎತ್ತಿದ್ರೆ ಮ್ಯಾಕ್ ಬರ್ತಾನ. ಕೈ ಕೊಡ್ದಂಗ ನನ್ನ ಎರಡು ಕೈ ಹಿಂದದವ, ಅಲ್ಲೇ ಐತ್ ನೋಡು, ಅದಿಡ್ಕ ಅದಿಡ್ಕ ಅದಿಡ್ಕ. ಹಲ್ಲೆಲೂಯಾ. ದೇವರು ಹೇಳುತ್ತಾನೆ, ನಿನಗೆ ಸಹಾಯ ಕೊಡುತ್ತೇನೆ. ಮತ್ತು ಎಂತ ಸಹಾಯ ಅಂದ್ರೆ, ನನ್ನ ಧರ್ಮದ ಬಲಗೈ ನಿನಗೆ ಯಾವಾಗಲೂ ಆಧಾರವಾಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇಸ್ರಾಯೇಲರಿಗೆ ಈ ರೀತಿ ಪ್ರತ್ಯೇಕವಾಗಿ ಮಾತಾಡುತ್ತಾನೆ. ಆತನು ಸಹಾಯ ಕೊಡುತ್ತೇನೆಂಬುದಾಗಿ ಹೇಳುವುದು ಮಾತ್ರವಲ್ಲದೆ, ನನ್ನ ಧರ್ಮದ ಬಲಗೈ ಯಾವಾಗಲೂ ನಿನಗೆ ಆಧಾರವಾಗಿರುತ್ತದೆ. ಆಮೆನ್. ಎಂತ ಜನರ ನಿನ್ನನ್ನು ಕೈ ಬಿಟ್ಟು ಹೋದ್ರು ಕೂಡ ನನ್ನ ಕೈಗಳು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ಗಮನಿಸ್ರಿ, ದೇವರು ಯಾಕೆ ತನ್ನ ಬಲಗೈ ಬಗ್ಗೆ ಹೇಳಿದನು? ಹಲ್ಲೆಲೂಯಾ. ಕೆಲವರು ಹೇಳ್ತಿರ್ತಾರಲ್ಲ, ಈ ವ್ಯಕ್ತಿ ಅವರ ಏನೋ ಬಲಗೈ ಬಂಟ ಅಲ್ಲ, ಈತ ನನ್ನ ರೈಟ್ ಹ್ಯಾಂಡು, ಈತ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲ. ಇವತ್ತು ತಿಳ್ಕೊಳ್ರಿ, ದೇವರ ಬಲಗೈ ನಮಗೆ ಏನಾಗಿರುತ್ತೆ? ಆಧಾರವಾಗಿರ್ತದೆ. ಹಲ್ಲೆಲೂಯಾ. ಮನುಷ್ಯನ ಬಲಗೈ ಎಷ್ಟು ವೇಟನ್ನು ಎತ್ತಬಹುದು ಹೇಳ್ರಿ? ಲಾಸ್ಟ್ಗೆ ಅಂದ್ರೂ ಕೂಡ ಒಬ್ಬ ಮನುಷ್ಯನ ಸಾಮರ್ಥ್ಯ 500 kg ಎತ್ತಬೋದಾ? ಅಲ್ಲ, ಬಲಿಷ್ಠರು. ಈಗ ಗಮನಿಸ್ರಿ, ದೇವರ ಬಲಗೈ ಎಂಥದ್ದು? ಹಲ್ಲೆಲೂಯಾ. ದೇವರ ಬಲಗೈ ಎಂಥ ಕಾರ್ಯಗಳನ್ನು ಮಾಡುತ್ತದೆ? ದೇವರ ಬಲಗೈ ಯಾಕೆ ಆತನ ಈ ರೀತಿ ತನ್ನ ಬಲಗೈ ಆಧಾರ ಮಾಡುತ್ತೇನೆಂಬುದಾಗಿ ಹೇಳಿದ್ದಾನೆ. ನಿನಗೆ ನಾನು ಆಧಾರವಾಗಿರ್ತೇನೆ, ನನ್ನ ಬಲಗೈ ನಿನಗೆ ಆಧಾರವಾಗಿರ್ತೇನೆ ಅಂತೇಳಿ ಯಾಕೆ ದೇವರು ಈ ಮಾತು ಹೇಳ್ದ? ತೆಗಿರಿ, ವಾಕ್ಯ ಓದೋಣ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನ ನಾವು ವಾಕ್ಯ ಓದೋಣ. ದೇವರ ಬಲಗೈ ನಮಗೆ ಆಧಾರವಾಗಿದ್ರೆ ಏನೆಲ್ಲ ಕಾರ್ಯಗಳಾಗ್ತವೆ ಈಗ ನೋಡೋಣ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ನೋಡಿ ಹೇಳ್ತೆ, ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ತಿಳ್ಕೊಳ್ಬೇಕು ಪ್ರೀತಿಯುಳ್ಳ ದೇವಚಂದ್ರೆ, ಯೋಹಾನ ಅನ್ನುವಂಥ ಭಕ್ತನು ದೇವರನ್ನು ಕಂಡಾಗ ಸತ್ತವನಾಗೆ ಬಿದ್ದಿದ್ದಾನೆ. ಅಂದ್ರೆ ಈ ವ್ಯಕ್ತಿ ಇನ್ನು ಎದ್ದಳಕ್ಕಾಗದ ಪರಿಸ್ಥಿತಿಯಲ್ಲಿದ್ದಾನೆ. ಅಂತ ಸ್ಥಿತಿಯಲ್ಲಿರುವಾಗ ದೇವರು ಬರೀ ಬಾಯಿ ಮಾತಿಂದ ಮಾತಾಡಲಿಲ್ಲ ಅಲ್ಲಿ ಯೋಹಾನ ಹತ್ರ. ಅಲ್ಲಿ ಹೇಳ್ತಾನೆ ನೋಡ್ರಿ, ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು. ಹಲ್ಲೆಲೂಯಾ. ಮೇಲಿಟ್ಟು ಏನಿಂದ? ಎದರಬೇಡ. ಆಮೆನ್. ಆತನ ಬಲಗೈ ನಮಗೆ ಧೈರ್ಯವನ್ನು ಕೊಡುತ್ತದೆ. ಏನ್ ಮಾಡ್ತೇಳ್ರಿ? ಮೊಟ್ಟ ಮೊದಲಾಗಿ ಆತನ ಬಲಗೈ ಏನು ಕೊಡುತ್ತೆ? ಹಲ್ಲೆಲೂಯಾ. ಚಿಕ್ಕ ಮಕ್ಕಳು ಇರ್ತಾರೆ ಅನ್ಕೊಳ್ರಿ. ಈಗ ಚಿಕ್ಕ ಮಕ್ಕಳಿದ್ದಾಗ ಅವಿನ್ನ ಪ್ರಾರಂಭ ಅಂಬೆಗಾಲಿಂದ ನಡೀತಾ ಸ್ವಲ್ಪ ಗೋಡೆಗಳು ಹಿಡ್ಕೊಂಡು ನಡೀತಾ ಇರ್ಲಿಕ್ಕೆ ತಂದೆ ಅಥವಾ ತಾಯಿ ಕೈ ಹಿಡ್ಕೊಂಡು ನಡೆಸಿದ್ರೆ ಏನಾಗುತ್ತೆ ಬೇಡ್ರವು? ಧೈರ್ಯವಾಗಿ ಒಂದ್ ಹೆಜ್ಜೆ ಇಲ್ಲಿಟ್ಟರೆ ಇನ್ನೊಂದು ಹೆಜ್ಜೆ ಬಹಳ ದೂರ ಇಡ್ತಾವ. ಮತ್ತು ತಂದೆ ತಾಯಿ ಹಿಡ್ಕೊಂಡಾಗ ಜಂಪ್ ಅವಕ್ಕ. ಇಲ್ಲಿ ನೋಡ್ರಿ, ವಾಕ್ಯ ಹೇಳ್ತದೆ, ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಹಲ್ಲೆಲೂಯಾ. ಯಾಕೆ ದೇವರು ನನ್ನ ಧರ್ಮದ ಬಲಗೈ ನಿನಗೆ ಆಧಾರವಾಗಿರುತ್ತಂತೇಳಿ ಆತನು ಹೇಳಿದನಂದ್ರೆ, ಆತ ನಮಗೆ ಧೈರ್ಯವನ್ನು ಕೊಡುವವನು. ಭಯ ಬಂದಾಗ, ಎದುರುವಿಕೆ ಬಂದಾಗ ಹೆದರಬೇಡ ಎಂಬುದಾಗಿ ದೇವರು ನಮಗೆ ಧೈರ್ಯವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಧೈರ್ಯವನ್ನು ಕೊಡುವುದು ಮಾತ್ರವಲ್ಲದೆ ಆತ ನಮಗೊಂದು ಮನದಟ್ಟು ಮಾಡುತ್ತಾನೆ. ಇವತ್ತು ನಿನಗೆ ಅನೇಕ ಜನರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ಕೈ ಬಿಟ್ಟು ಹೋದ್ರೂ ಕೂಡ ತಿಳ್ಕೋ, ನಾನು ಸದಾ ಜೀವಿಸುವವನಾಗಿದ್ದೇನೆ ಎಂಬುದಾಗಿ ದೇವರು ತಿಳಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ದೇವರ ಧರ್ಮದ ಬಲಗೈ ಇವತ್ತಿಗೂ ಸಜೀವವಾಗಿದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೋಸ್ಕರ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವುದಾದ್ರೆ, ಅಲ್ಲಿ ಲಾಸ್ಟ್ಗೆ ಒಂದು ಮಾತು ಹೇಳ್ತೆ, ನಾನು ಯುಗದ ಸಮಾಪ್ತಿಯ ಎಲ್ಲಾ ದಿವಸಗಳು ಏನು ನಿಮ್ಮ ಸಂಗಡ ಇರುತ್ತೇನೆ. ಆಮೆನ್. ಆ ಧರ್ಮದ ಬಲಗೈ ನಮಗೆ ಏನು ಕೊಡ್ತೇಳ್ರಿ? ಆಧಾರವನ್ನು ನೀಡುತ್ತದೆ. ಹಲ್ಲೆಲೂಯಾ. ನಾವು ಹೇಳ್ತಲ್ಲ, ಆಶ್ರಯವು ನೀನೇ యేసయ్యಾ,
ನನಗಾಧಾರವು ನೀನೆ ಏಸಯ್ಯ. ಆರಾಧನೆ ಆರಾಧನೆ ಆರಾಧನೆ. ಹಲ್ಲೆಲೂಯಾ. ದೇವರ ಧರ್ಮದ ಬಲಗೈ ನಮಗೇನು ಕೊಡ್ತೇಳ್ರಿ? ಈಗ ಯೋಹಾನನು ಬಿದ್ದಿರುವಾಗ ಆತ ನೆಕ್ಸ್ಟ್ ಏನ್ ನೋಡಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿರುವಾಗ ದೇವರು ಆತನ ಮುಟ್ಟಿ, ಹೆದರಬೇಡ, ನಾನು ಏನಪ್ಪಲ್ಲಿ ಹೇಳ್ತಾನಲ್ಲ, ಮೊದಲನೆಯವನು ಕಡೆಯವನು ಮತ್ತು ಸದಾ ಜೀವಿಸುವವನಾಗಿದ್ದೇನೆ. ಆಮೇನ್. ನಾನು ನಿನ್ನನ್ನು ಮುಟ್ಟಿದ್ದೇನೆ. ಹಲ್ಲೆಲೂಯ. ನೀನು ಯಾವುದಕ್ಕೂ ಬಿದ್ದೋಗುವ ಸ್ಥಿತಿ ನಿನಗಿರಬಾರ್ದು. ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ಎಲ್ಲ ದಿವಸ ನಮ್ಮ ಸಂಗಡ ಇರ್ತಾನೆ. ಸಂಗಡ ಇರುವುದು ಮಾತ್ರವೇ ಆತನ ಬಲಗೈ ಮೂಲಕ ಏನ್ ಮಾಡ್ತಾನೆ ಹೇಳ್ರಿ, ನಮ್ಮನ್ನು ನಡೆಸುತ್ತಾನೆ. ಈಗ ಮನುಷ್ಯರಿಗೆ ಬಲಗೈ ಬಹಳ ಪವರ್ ಇರುತ್ತಾ, ಎಡಗೈ ಬಹಳ ಪವರ್ ಇರುತ್ತಾ? ಹೇಳ್ರಿ, ಬಲಗೈ ಬಹಳ ಪವರ್ ಇರುತ್ತಾ, ಎಡಗೈ ಬಹಳ ಪವರ್ ಇರುತ್ತಾ? ಏನೇ ಕೆಲಸ ಮಾಡೋ ಫಸ್ಟ್ ಬರೋದು ಏನು ಹೇಳ್ರಿ? ಬಲಗೈ. ಹಲ್ಲೆಲೂಯಾ. ಈಗ ದೇವರು ಕೂಡ ಯಾಕೆ ಬಲಗೈ ಅಂತ ಹೇಳಿದನಂದ್ರೆ, ತಿಳ್ಕೊಳ್ರಿ, ಆತನು ಬಹಳ ಸಾಮರ್ಥ್ಯವಂತನು. ಆತನು ತನ್ನ ಬಲಗೈಯಿಂದ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. ಆಮೇನ್. ಅದಕ್ಕೋಸ್ಕರ ಆತನು ತನ್ನ ಬಲಗೈ ನಿಮಗೆ ಆಧಾರವಾಗಿ ಕೊಡುತ್ತಾನೆ. ಜನರಿಗೆ ಆತನ ಬಲಗೈ ಸಹಾಯವಾಗಿರಬೇಕು. ಹಲ್ಲೆಲೂಯಾ. ಆತನ ಬಲಗೈ ನಿನ್ನನ್ನು ಮುಟ್ಟಿದ್ರೆ ಸಾಕು, ನಿನ್ನ ಜೀವಿತ ಶೈಲಿನೇ ಬದಲಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಇಬ್ರಿಯ 13:8 ಪ್ರಕಾರ ನೋಡಿದ್ರೆ, ಯೇಸು ಕ್ರಿಸ್ತ ನಿನ್ನೆ ಇದ್ದಾಗೆ ಇವತ್ತು ಹಾಗೆ ನಿರಂತರವೂ ಇದ್ದಾನೆ ಆತನು. ಆಮೇನ್. ನಿರಂತರವೂ ಇರುವ ದೇವರ ಬಲಗೈ ನಿನಗೆ ಸಹಾಯವಾಗಿದ್ರೆ, ಯಾವ ಸಮಯದಲ್ಲಿ ನಿನಗೆ ಏನು ಬೇಕೋ ಅದೆಲ್ಲವೂ ಏನಾಗುತ್ತೆ, ನಿನಗೆ ಬರುತ್ತದೆ. ಆಮೇನ್, ಹಲ್ಲೆಲೂಯಾ. ಯೋಬನ ಪುಸ್ತಕ 36ನೇ 26ನೇ ವಚನದಲ್ಲಿ ನಾವು ನೋಡುತ್ತೇವಲ್ಲ, ಲಾಸ್ಟ್ ಹೇಳ್ತೆ, ಆತನ ವರ್ಷಗಳು ಅಸಂಖ್ಯವಾದದಂತೆ. ಹಲ್ಲೆಲೂಯಾ. ಮನುಷ್ಯರ ಬಲಗೈ ಇವತ್ತು ಸಹಾಯ ಮಾಡಿ ಆಮೇಲೆ ಸೋತು ಹೋಗಬಹುದು. ಒಬ್ಬ ಮನುಷ್ಯನು ಬಲಗೈಯಿಂದ ಎಷ್ಟೇ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ 50 ವರ್ಷ ಆಯ್ತು ಅಂದರೆ ಮತ್ತೆ ಆ ಬಲಗೈ ಅದೇ ಪವರ್ ಇರುತ್ತಾ? ಮೊದಲಿದ್ದ ಪವರೇ ಇರುತ್ತಾ? ಇರೋದಿಲ್ಲ. ಏನಾಗುತ್ತೆ? ವೀಕ್ ಆಗ್ತಾನೆ ಬರುತ್ತೆ. ಆದರೆ ದೇವರ ಕೈ ವೀಕ್ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ಬಲಗೈ ವೀಕ್ ಆಗೋದಿಲ್ಲ. ಆತನ ಕೈ ನಿಮಗೆ ಆಧಾರವಾಗಿರುತ್ತದೆ. ಆಮೇನ್, ಹಲ್ಲೆಲೂಯಾ. ಯಾಕೆಂದರೆ ಆತನ ವರ್ಷಗಳು ಅಸಂಖ್ಯವಾದದ್ದು ಎಂಬುದಾಗಿ ನಾವೇನು ಮಾಡ್ತೇವೆ ಅಂದರೆ, ಯೋಬನ ಪುಸ್ತಕ 36:26ನೇ ವಚನದಲ್ಲಿ ನೋಡುತ್ತೇವೆ. ಆಮೇನ್, ಹಲ್ಲೆಲೂಯಾ. ಈಗ ತಿಳ್ಕೊಳ್ಳೋಣ ಪ್ರೀತಿಯುಳ್ಳ ದೇವಚಂದ್ರೆ, ದೇವರ ಬಲಗೈ ನಮ್ಮ ಜೀವಿತದಲ್ಲಿ ಏನು ಕೊಡ್ತದೆ? ಮೊಟ್ಟ ಮೊದಲಾಗಿ ಧೈರ್ಯ ಕೊಡುತ್ತದೆ. ಏನು ಕೊಡ್ತದೆ? ಧೈರ್ಯ ಕೊಡುತ್ತೆ. ಎಂಥ ಧೈರ್ಯ? ಯಾವಾಗಲೂ ದೇವರಿದ್ದಾನೆ, ಸಹಾಯ ಮಾಡುತ್ತಾನೆ. ಹೌದಲ್ಲ? ಈಗ ಅದೇ ನೋಡಿದ್ವಲ್ಲ ನಾವು, ನಾನು ಯುಗದ ಸಮಾಪ್ತಿ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ, ನಿನ್ನೆ ಇದ್ದಾಗ ಇವತ್ತು ನಿರಂತರವಾಗೇ ಇರುತ್ತೇನೆ. ಆತನ ವರ್ಷಗಳು ಅಸಂಖ್ಯವಾದವುಗಳು. ಸದಾ ಜೀವಿಸುವ ದೇವರು ತನ್ನ ಬಲಗೈ ನಿಮಗೇನು ಮಾಡ್ತಾನೆ ಹೇಳ್ರಿ? ಆಧಾರವಾಗಿ ಇಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ಆತನ ಬಲಗೈ ಇನ್ನೂ ಏನೆಲ್ಲ ಕಾರ್ಯ ಮಾಡುತ್ತೆ ನೋಡೋಣ. ಕೀರ್ತನೆ 89ನೇ ಅಧ್ಯಾಯ 13ನೇ ವಚನ ವಾಕ್ಯ ಓದೋಣ. ನೋಡಿ, ನಿನ್ನ ಭುಜವು ಮಹಾಬಲವುಳ್ಳದ್ದು, ನಿನ್ನ ಹಸ್ತವು ಶಕ್ತಿಯುಳ್ಳದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ಆಮೇನ್, ಹಲ್ಲೆಲೂಯಾ. ದೇವರ ಬಲಗೈ ಏನು ಮಾಡ್ತೇಳ್ರಿ? ಮಹತ್ತುಗಳನ್ನು ನಡೆಸುತ್ತದೆ. ಅಂದರೆ ನಾವು ಅಂದುಕೊಂಡಲಾರದಕ್ಕಿಂತ ದೇವರ ಕಾರ್ಯಗಳು ಇನ್ನೂ ಹೆಚ್ಚಿರುತ್ತದಂತ ಅರ್ಥ. ಆಮೇನ್, ಹಲ್ಲೆಲೂಯಾ. ದೇವರ ಬಲಗೈ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತದೆ. ಅದಕ್ಕೋಸ್ಕರ ಎಲಿಹು ಅನ್ನುವಂಥ ಯೋಬನ ಸ್ನೇಹಿತನು, ಯೋಬ 37:5ನೇ ವಚನದಲ್ಲಿ ಹೇಳ್ತಾನೆ ಲಾಸ್ಟಿಗೆ, ನಾವು ಗ್ರಹಿಸಲಾಗದ ಮಹಾ ಕಾರ್ಯಗಳನ್ನು ನಡೆಸುವನು ಎಂಬುದಾಗಿ ಆತನು ದೇವರ ಬಗ್ಗೆ ಮಾತಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಹೌದಾ ಇಲ್ಲ? ದೇವರ ಬಲಗೈ ನಮ್ಮ ಸ್ಥಿತಿಗತಿ ಎಲ್ಲವನ್ನು ಬದಲಾಯಿಸ್ತದೆ. ಯೋಬನ ಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಾರಂಭದಲ್ಲಿ ಚೆನ್ನಾಗಿದ್ದ, ಆಮೇಲೆ ಯೋಬನ ಸ್ಥಿತಿ ಏನಾಯ್ತು ಹೇಳ್ರಿ? ಎಲ್ಲವೂ ಲಾಸ್. ದೇಹದಲ್ಲಿ ಅನಾರೋಗ್ಯ ಬಂತಾ ಇಲ್ಲ? ಇನ್ನೇನು ಸಾಯೋದೊಂದೇ ಏನಿದೆ ಯೋಬನಿಗೆ ಉಳಿದಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಏನೂ ಇಲ್ಲ.
ಯೋಬನ ಹೆಂಡತಿ ಕೂಡ ದ್ವೇಷ ಮಾಡ್ತಾ ಇದ್ದಾಳೆ. ಯೋಬನ ಸ್ನೇಹಿತರು ಕೂಡ ಯೋಬನ ಏನ್ ಮಾಡ್ತಾರೆ, ತಿರಸ್ಕರಿಸ್ತಾ ಇದ್ದಾರೆ. ನೀನೊಂದು ವೇಳೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದೆಯೇನೋ, ಆದ ಕಾರಣ ಈ ರೋಗ ಬಂದಿದೆಯೇನೋ, ಆದ ಕಾರಣ ಎಲ್ಲವನ್ನು ನಷ್ಟಪಡಿಸಿಕೊಂಡಿದ್ಯಾ ಎಂಬುದಾಗಿ ಯೋಬನ ಸ್ನೇಹಿತರು ಕೂಡ ಯೋಬನ ಏನ್ ಮಾಡ್ತಾರೆ, ಮಾನಸಿಕವಾಗಿ ಕೂಡ ಕುಗ್ಗಿಸೋದಕ್ಕೆ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ದೇವರು ಯೋಬನ ಕೈ ಬಿಡಲಿಲ್ಲ ರೀ. ಏನ್ ಮಾಡ್ದನು? ಯೋಬನ ಮೊದಲನೇ ಸ್ಥಿತಿಗಿಂತ ಯೋಬನ ಕಡೆ ಸ್ಥಿತಿಯನ್ನು ಹೆಚ್ಚಿಸಿದನಂತೆ. ಹಲ್ಲೆಲೂಯಾ. ಬಹಳವಾಗಿ ವೃದ್ಧಿ ಮಾಡಿದನಂತೆ. ಯಾಕೆ? ಆತನ ಬಲಗೈ ಮಹತ್ಗಳನ್ನು ನಡೆಸುತ್ತದೆ. ಆಮೆನ್. ಇಲ್ಲದನ್ನು ಇರುವುದಾಗಿ ಕರೆಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೋಬನ ಜೀವಿತದಲ್ಲಿ ಏನೂ ಇದ್ದಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಏನೈತೆ? ಎಲ್ಲವನ್ನು ಕಳ್ಕೊಂಡಿರ್ತೀವಿ. ಆದರೆ ತಿಳ್ಕೊಳ್ರಿ, ಯೋಬನ ಸ್ಥಿತಿಯನ್ನು ಬದಲಾಯಿಸಿದ ದೇವರು ಇವತ್ತು ನಮ್ಮ ಸ್ಥಿತಿಗತಿಗಳನ್ನು ಕೂಡ ದೇವರು ಬದಲಾಯಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಆತನ ಬಲಗೈ ಮಹತ್ಗಳನ್ನು ನಡೆಸುತ್ತದಂದ್ರೆ, ವಾಕ್ಯ ಓದೋಣ. 118ನೇ ಕೀರ್ತನೆ 16ನೇ ವಚನ ಓದೋಣ. ದೇವರ ಬಲಗೈ ಯಾಕೆ ಮಹತ್ಗಳನ್ನು ನಡೆಸುತ್ತದೆ, ಮಹಾಕಾರ್ಯಗಳನ್ನು ಯಾಕೆ ಮಾಡುತ್ತದೆ ಎಂಬುದಾಗಿ ನಾವು ನೋಡೋಣ. 118ನೇ ಕೀರ್ತನೆ 16ನೇ ವಚನ. ನೋಡ್ರಿ, ಹೇಳ್ತೆ, ಯೆಹೋವನ ಬಲಗೈ ಏನಾಗಿದೆ? ಉನ್ನತವಾಗಿದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ 118ನೇ ಕೀರ್ತನೆ 16ನೇ ವಚನದಲ್ಲಿ, ಯೆಹೋವನ ಬಲಗೈ ಉನ್ನತವಾಗಿದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲರೂ ತಿಳ್ಕೊಳ್ಬೇಕು, ಯೆಹೋವನ ಕೈ ಏನಾಗಿದೆ? ಉನ್ನತವಾಗಿದೆ. ಯಾಕೆ ಆತನ ಕೈ ನಮಗೆ ಆಧಾರವಾಗಿರುತ್ತದಂದ್ರೆ, ಯಾಕೆ ಆತನ ಕೈ ನಮ್ಮ ಜೀವಿತದಲ್ಲಿ ಮಾತುಗಳನ್ನು ನಡೆಸುತ್ತದಂದ್ರೆ, ಆತನ ಕೈ ಮೋಟುಗೈ ಅಲ್ಲರಿ. ಆಮೆನ್. ಆತನ ಕೈ ಉನ್ನತವಾದ ಕೈ. ಹಲ್ಲೆಲೂಯಾ. ಉನ್ನತ ಕಾರ್ಯಗಳನ್ನು ಮಾಡುವ ಕೈ. ಆಮೆನ್. ಸಜೀವವುಳ್ಳ ದೇವರ ಕೈ ಉನ್ನತವಾದದ್ದು. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ತಾರುಮಾರು ಮಾಡುವ ಆತನ ಬಲಗೈಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ, ಯೆಹೋವನ ಬಲಗೈ ಉನ್ನತವಾಗಿದೆ. ಮುಂದೆ ಓದಪ್ಪಂಗೆ, ಯೆಹೋವನ ಬಲಗೈ ಪರಾಕ್ರಮವನ್ನು ಏನು ಮಾಡ್ತದೆ? ನಡೆಸುತ್ತದೆ. ಆಮೇನ್. ಉನ್ನತವಾದ ಕೈ ಬಲವಾದ ಕಾರ್ಯಗಳನ್ನು ಮಾಡುತ್ತದೆ. ಆಮೇನ್. ಪರಾಕ್ರಮ ಅಂದ್ರೆ ಅರ್ಥ ಏನು ಹೇಳ್ರಿ? ಬಲ ಉಳ್ಳದ್ದು. ಹಲ್ಲೆಲೂಯಾ. ದೇವರ ಬಲಗೈ ಏನ್ ನಡೆಸಿದಂತೆ? ಪರಾಕ್ರಮವನ್ನು ನಡೆಸಿದಂತೆ. 15ನೇ ವಚನ ಓದೀಗ. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸಿದ. ಒಂದ್ಸಾರಿ ಹೇಳತ್ತಾ? 2 ಸಾರಿ ಹೇಳತ್ತಾ? ಒಂದ್ಸಾರಿ ಐತಾ? 2 ಸಾರಿ ಐತಾ? ನೋಡ್ರಿ, ಕೆಲವು ಸಾರಿ ಒಂದ್ಸಾರಿ ಹೇಳ್ತಾ ಜನರಿಗೆ ಕೆಳಕಂದ್ರೆ ದೇವರು 2 ಸಾರಿ ಇಲ್ಲಿ ಭರಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಆತನ ಉನ್ನತವಾದ ಬಲಗೈ ಪರಾಕ್ರಮವನ್ನು ನಡೆಸಿದೆ. ಎಂತ ಪರಾಕ್ರಮವನ್ನು ನಡೆಸಿದಂದ್ರೆ, ಒಂದಾನೊಂದು ಕಾಲದಲ್ಲಿ ಇಸ್ರಾಯೇಲರು 430 ವರ್ಷಗಳ ಕಾಲ ದಾಸರಾಗಿ ಬಿಟ್ಟಿ ಕೆಲಸ ಮಾಡುತ್ತಾ ಅವರ ಸ್ಥಿತಿ ಮೇಲಕ್ಕೆ ಬರಲಾರದಾಗೆ, ಯಾರು ಅವರನ್ನು ಬಿಡಿಸದಾಗೆ ಇರುವಂತ ಸಂದರ್ಭದಲ್ಲಿ ಯೆಹೋವನ ಬಲಗೈ ಅವರನ್ನು ಬಿಡಿಸುವುದು ಮಾತ್ರವಲ್ಲದೆ, ಅವರು ಹೋಗುವ ಹಾದಿಯಲ್ಲಿ ಗಮನಿಸ್ರಿ, ಕೆಂಪು ಸಮುದ್ರವನ್ನೇ ದೇವರ ಬಲಗೈ ವಿಭಾಗ ಮಾಡಿದೆ. ಆಮೆನ್. ಇದನ್ನು ನಾವು ಹೇಳ್ತಾ ಇಲ್ಲ, ಇಸ್ರಾಯೇಲ್ ಜನರು ಕಣ್ಣು ತುಂಬ ನೋಡಿದವರು ಹೇಳ್ತಾರೆ. ತೆಗೆದು ವಾಕ್ಯ ಓದೋಣ. ವಿಮೋಚನೆ ಕಂಡ 15ನೇ ಅಧ್ಯಾಯ 12ನೇ ವಚನ ಓದೋಣ. ಯೆಹೋವನ ಬಲಗೈ ಎಂತ ಪರಾಕ್ರಮವನ್ನು ನಡೆಸಿದೆ ನಾವು ನೋಡೋಣ. ನೀನು ನೋಡ್ರಿ, ಇಸ್ರಾಯೇಲರು ಜಯಗೀತೆಯನ್ನು ಆಡುತ್ತಾ ಆತನನ್ನು ಘನಪಡಿಸಿ ಈ ಮಾತು ಹೇಳ್ತಾರೆ, ಯೆಹೋವನೇ ನೀನು ನಿನ್ನ ಬಲಗೈಯನ್ನು ಚಾಚಿದಾಗ ಭೂಮಿಯು ಬಾಯ್ದೆರೆದು ಶತ್ರುಗಳನ್ನ ಏನ್ ಮಾಡ್ತಂತೆ? ನುಂಗಿ ಬಿಡುತ್ತಂತೆ. ಹಲ್ಲೆಲೂಯಾ. ದೇವರ ಬಲಗೈ ಯಾಕೆ ಉನ್ನತವಾದುದಂದ್ರೆ, ಆತನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಹಲ್ಲೆಲೂಯಾ. ದೇವರ ಬಲಗೈ ಚಾಚಿದಾಗ ಭೂಮಿ ಏನ್ತೈತಂತೆ? ಬಾಯ್ತೈತಂತೆ, ಶತ್ರುಗಳು ನುಂಗಿತಂತೆ. ಹಲ್ಲೆಲೂಯಾ. ದೇವರ ಬಲಗೈ ನಮಗೆ ಆಧಾರವಾಗಿದ್ರೆ ಈ ಲೋಕದಲ್ಲಿ ಶತ್ರುವಾಗಿ ನಿಂತಿರುವ ಸೈತಾನ ದೇವರು ಸಂಪೂರ್ಣ ನಾಶ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅನ್ಕೊಳ್ಬೋದು ನಮಗೆ ಬಹಳ ಶೋಧನೆ ಇರಲಿ, ಶೋಧನೆಯಾಗುತ್ತಲೇ ಜಯಿಸುವುದಕ್ಕೆ ದೇವರು ನಮ್ಮ ಜೊತೆಯಲ್ಲಿ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಈಗ ನಾವೆಲ್ಲ ತಿಳ್ಕೊಳ್ಬೇಕು, ದೇವರ ಬಲಗೈ ಉನ್ನತವಾದದ್ದು. ಆ ಉನ್ನತವಾದ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಆಮೆನ್. ನಿನ್ನ ಬಲದಿಂದ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಿನ್ನ ಬಲದಿಂದ ಯಾರನ್ನ ಸೋಲಿಸಕ್ಕಾಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಲದಿಂದ ಕೆಲವೊಂದನ್ನು ಜಯಿಸಕ್ಕಾಗಲಾರದ ಸ್ಥಿತಿಗಳಿದ್ದಾವೆ.
ಆದರೆ ನಾವು ಪ್ರಾರ್ಥನೆ ಮಾಡಿದಾಗ ದೇವರ ಬಲಗೈ ನಮಗೆ ಆಧಾರವಾಗಿರುತ್ತದೆ. ಆ ಆಧಾರವಾಗಿರುವ ಬಲಗೈ ಅವತ್ತು ಭೂಮಿಯನ್ನೇ ಬಾಯಿ ತೆರೆಯುವಂತೆ ಮಾಡಿದಂದರೆ ನಿನ್ನ ಸ್ಥಿತಿಗತಿಗಳಿಗೆ ಯಾವೆಲ್ಲ ಅಡ್ಡವಾಗಿದೆಯೋ, ನೀನು ಮೇಲಕ್ಕೆ ಬರಲಾರ್ದಾಗೆ ಯಾವೆಲ್ಲ ತಡೆಯಾಗಿ ನೀನು ನಿಲ್ಲಿಸಿದೆಯೋ, ಎಲ್ಲ ತಡೆಗಳನ್ನು ದೇವರು ಸಂಪೂರ್ಣವಾಗಿ ಲಯ ಮಾಡುತ್ತಾನೆ. ಆಮೇನ್. ಯಾಕಂದರೆ ಆತನು ಆಧಾರ. ಆಮೇನ್. ಹಲ್ಲೆಲೂಯಾ. ನಿನಗೆ ಯಾವುದೇ ಕೂಡ ಅಡೆತಡೆ ಬಂದರೂ ಎಲ್ಲವನ್ನು ಲಯ ಮಾಡೋದಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಆತನ ಬಲಗೈ ಯಾಕೆ ಮಹತ್ವಗಳನ್ನು ನಡೆಸ್ತಂದ್ರೆ ಆತನು ಉನ್ನತವಾದ ದೇವರು, ಆತನು ಪರಾಕ್ರಮ ನಡೆಸುವ ದೇವರು, ಭೂಮಿಯ ಬಾಯನ್ನು ತೆರೆದಿರುವ ದೇವರು. ಹಲ್ಲೆಲೂಯಾ. ತೆರೆದು ಮತ್ತೆ ಮುಚ್ಚಿಬಿಟ್ಟ. ಕೆಲವೊಬ್ರು ಬಾಯಿ ತೆರೆದ್ರೆ ಮುಚ್ಚಕ್ಕಲ್ಲ, ವಟ 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 ಅಂತಿರ್ತಾರ. ಮುಚ್ಚಿಬಿಟ್ಟ. ಯಾವಾಗ ಶತ್ರುಗಳು ನುಂಗಿಬಿಡ್ತು, ಮುಚ್ಚಿಬಿಡ್ತು. ಇದನ್ನ ಯಾರು ಹೇಳಿದ್ರು? ಇಸ್ರಾಯೇಲ್ ಹೇಳಿದ್ದಾರೆ. ಮೋಶೆ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೋಗುವ ಆ ಪ್ರಯಾಣದಲ್ಲಿ ಪ್ರಾರಂಭದಲ್ಲಿನೇ ಎಲ್ಲಿ ಕೆಂಪು ಸಮುದ್ರ ದಾಟಿದ್ರು. ದಾಟಿ ಬರ್ಬೇಕಾದ್ರೆ ಹಿಂದೆ ತಿರುಗಿ ನೋಡಿದ್ರು, ಒಬ್ಬ ಇಸ್ರಾಯೇಲನು ಸಾಯ್ಲಿಲ್ಲ. ಯಾರು ಹೋದ್ರು ಹೇಳ್ರಿ? ಫರೋಹನ ಸೈನ್ಯವೇ ನನ್ನಿ ದಟ್ಟಿದರು, ಸಮುದ್ರವೇ ನನ್ನನ್ನು ನಿಲ್ಲಿಸಿದರು, ದಾರಿಯ ತೋರುವ ದೇವಾ ನೀನಿರಲು, ಕಾನಾನ್ ಪಯಣಕ್ಕೆ ತಡೆಯಿಲ್ಲವೇ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ದೇವರ ಬಲಗೈ ಏನು ಬೇಕಾದರೂ ಮಾಡಬಲ್ಲದು. ದೇವರ ಹೊತ್ತು ಕಾರ್ಯ ಮಾಡಿದಾಗ ಭೂಮಿನ ಬಾಯಿ ತೆರೆದತ್ತೆ. ಅಂದರೆ ದೇವರಿಗೆ ಅಸಾಧ್ಯವೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಮಗೆ ಅಸಾಧ್ಯವಾಗಿರ್ಬೋದು, ದೇವರಿಗೆ ಏನಿಲ್ಲರಿ ಅಸಾಧ್ಯವಿಲ್ಲವೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೀರ್ತನೆ 89:13 ನಾವು ಓದಿದಾಗೆ, ನಿನ್ನ ಭುಜವು ಮಹಾಬಲವುಳ್ಳದು, ನಿನ್ನ ಹಸ್ತವು ಶಕ್ತಿಯುಳ್ಳದು ಎಂಬುದಾಗಿ ನಾವು ನೋಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಮತ್ತೆ 138ನೇ ಕೀರ್ತನೆ 7ನೇ ವಚನದಲ್ಲಿ ಲಾಸ್ಟ್ ಹೇಳುತ್ತೆ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಬಲಗೈ ನಮಗೆ ಏನು ಮಾಡ್ತೇಳ್ರಿ? ಆಧಾರ ಕೊಡುತ್ತದೆ. ಆತನ ಬಲಗೈ ನಮಗೆ ಧೈರ್ಯವನ್ನು ಕೊಡುತ್ತದೆ. ಆತನ ಬಲಗೈ ಏನು ಮಾಡುತ್ತೆ? ನಮ್ಮ ಜೀವಿತದಲ್ಲಿ ಪರಾಕ್ರಮವಾದ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ನಮಗೆ ಎದುರಾದ ಪ್ರತಿ ತಡೆಗಳನ್ನು ಆ ಬಲಗೈ ಏನು ಮಾಡ್ತೇಳ್ರಿ? ಸಂಪೂರ್ಣವಾಗಿ ನಾಶ ಮಾಡಿ, ಎಲ್ಲ ತಡೆಗಳನ್ನು ನಾಶ ಮಾಡಿ ನಮ್ಮನ್ನು ಮುನ್ನಡೆಸ್ತದೆ. ಯಾವ ರೀತಿ? ರಕ್ಷಿಸುತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಮಾಡ್ತೇಳ್ರಿ? ನಮ್ಮನ್ನು ರಕ್ಷಿಸುತ್ತಾ ಮುನ್ನಡೆಸುತ್ತದೆ. ಆಮೇನ್. ಹಲ್ಲೆಲೂಯಾ. ಒಂದು ಸಾರಿ ಪೇತ್ರನು ಸಮುದ್ರದ ಮೇಲೆ ನಡೆದ ಅಲ್ಲ, 4ನೇ ಜಾವದಲ್ಲಿ 3 ಗಂಟೆ, ಬೈಬಲ್ ಪಂಡಿತರು ಹೇಳ್ತಾರೆ 3 ಗಂಟೆ, ಮಧ್ಯರಾತ್ರಿ 3 ಗಂಟೆ. ಕತ್ತಲು ಬೇಗ ಎಲ್ಲಾಗುತ್ತೆ ಹೇಳ್ರಿ? ಸಮುದ್ರದ ಹತ್ರ, ಹೌದಾ? ಮತ್ತೆ ಸಮುದ್ರದಲ್ಲೇ ಕತ್ಲು ಜಾಸ್ತಿ ಇರುತ್ತೆ. ಮಧ್ಯರಾತ್ರಿ 3 ಗಂಟೆಗ ಆ ಕತ್ಲಾಗ ಪೇತ್ರ ಏನು ಮಾಡ್ತಾನೆ? ಕತ್ಲಲ್ಲಿ ನಡೀತಾ ಹೋಗ್ತಾ ಹೋಗ್ತಾ ಬಿರುಗಾಳಿ ಬಂತು. ಬಿರುಗಾಳಿ ಬಂದಾಗ ಪೇತ್ರ ಏನಾದ? ಮುಳುಗಿದ? ತೇಲಿದ? ಮುಳುಗಿದನು. ಗಮನಿಸ್ರಿ, ಪೇತ್ರನು ಮುಳುಗಿದಾಗ ದೇವ್ರ ಹಂಗೆ ಕೈ ಬಿಟ್ಟ, ಹೋಗೋಗೋ, ನನಗೆ ಏನು ಮಾಡೋಕ್ಕಾಗಲ್ಲ, ಹೋಗೋಗಂದ. ದೇವರು ತನ್ನ ಕೈ ಚಾಚಿ, ಅಲ್ಲಿ ವಾಕ್ಯದ ನೋಡ್ರಿ, ಮತ್ತಾಯ ಸುವಾರ್ತೆ 14:31 ಹೇಳುತ್ತೆ, ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ ಎಂದು ಹೇಳಿ ಅವನ ಮೇಲೆತ್ತಿದನಂತ ಆಯ್ತು. ಹಲ್ಲೆಲೂಯಾ. ಪೇತ್ರನ ದೇವರು ಮೇಲೆತ್ತಿದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೋಣ, ದೇವರ ಹಸ್ತ ನಮ್ಮನ್ನೇನು ಮಾಡ್ತೇಳ್ರಿ? ಆಧಾರವಾಗಿ ನಡೆಸುವುದು ಮಾತ್ರವೇ ನಮ್ಮನ್ನು ರಕ್ಷಿಸುತ್ತದೆ. ಹಲ್ಲೆಲೂಯಾ. ಹೆಚ್ಚನರಿಗೆ ರಕ್ಷಿಸೋದಕ್ಕೆ ದೇವರ ಕೈ ಬೇಕು. ನಾವೇನು ಮಾಡ್ಬೇಕು ಗೊತ್ತಾ? ದೇವರಿಗೆ ಹತ್ತಿರವಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಪತ್ತುಗಳು ಉಂಟಾದಾಗನೇ ನಾವೇನು ಮಾಡ್ಬೇಕು? ದೇವರಿಗೆ ಹತ್ತಿರವಾಗಬೇಕು. ಅದಕ್ಕೋಸ್ಕರ ವಾಕ್ಯ ಹೇಳುತ್ತೆ, ತೆಗಿರಿ ವಾಕ್ಯ ಓದೋಣ. 2ನೇ ಸಮುವೇಲ 22ನೇ ಅಧ್ಯಾಯ 19ನೇ ವಚನ ವಾಕ್ಯ ಓದೋಣ. ಯಾವ ವ್ಯಕ್ತಿಗಳ ಜೀವಿತದಲ್ಲಿ ದೇವರ ಕೈ ಯಾವಾಗಲೂ ಆಧಾರವಾಗಿರ್ಬೇಕಂತ ಆಸೆ ಪಡ್ತಾರೋ ಅವ್ರು ಮಾಡಬೇಕಾಗಿರೋ ಕೆಲಸ ಇಲ್ಲಿದೆ ನೋಡ್ರಿ. ನನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು, ಆಗ ಯೆಹೋವ ನನಗೆ ಉದ್ಧಾರಕನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಅರ್ಥ ಮಾಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ದಾವೀದನ ಜೀವಿತ ನಾವು ಗಮನಿಸ್ತೇವೆ. ದಾವೀದನಿಗೆ ಅನೇಕ ವಿಪತ್ತುಗಳು ಬರ್ತಾ ಇದ್ದವು. 56ನೇ ಕೀರ್ತನೆ 3ನೇ ವಚನದಲ್ಲೇನೆ ಇರಬೇಕು ಈ ಮಾತು. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನಂತೇಳಿ ಈ ಮಾತಿದೆ.
ಈಗ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಬಲಗೈ ನಮಗೆ ಆಧಾರವಾಗಿರ್ಬೇಕಂದ್ರೆ ವಿಪತ್ತು ಕಾಲದಲ್ಲಿ ನಾವು ಮನುಷ್ಯರ ಹತ್ರ ಹೋಗದೆ ದೇವರನ್ನೇ ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನೋಡ್ರಿ, ಇದೇ 2 ಸಮುವೇಲ 22 1ನೇ ವಚನ ಒಂದು ಸಾರಿ ಓದಪ್ಪ. ಯೆಹೋವನು ದಾವೀದನನ್ನು ಎಲ್ಲಾ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ಅವನು ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಚಂದ್ರೆ, ಇಲ್ಲಿ ನಾವು ಈ ವಾಕ್ಯ ಗಮನಿಸಿದ ಪ್ರಕಾರ ದಾವೀದನು ಯಾವಾಗಲೂ ದೇವರ ಮೇಲೆ ಆಧಾರ ಪಡ್ತಾ ಇದ್ದ, ಮನುಷ್ಯರ ಮೇಲೆ ಆಧಾರ ಪಡ್ತಾನೆ ಇರಲಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಮನುಷ್ಯರ ಸ್ವಭಾವ ಹೆಂಗಂದ್ರೆ, ಸ್ವಲ್ಪ ಯಾವ ವ್ಯಕ್ತಿ ಏನಾದ್ರೂ ಮೇಲೆ ಬರ್ತಾನೆ ಅವನ ತುಳಿದಕ್ಕೆ ಎಷ್ಟೆಲ್ಲ ವಂಚು ಆಗ್ತಾರಂದ್ರೆ ವರ್ಣಿಸಕ್ಕಾಗಲ್ಲ, ಅಷ್ಟು ವಂಚಾಗ್ತಾರೆ. ಅವನ ನಾಶ ಮಾಡಬೇಕು, ಅವನ ಸ್ಥಿತಿ ಹಾಳಾಗಬೇಕು, ಅವನ ನಷ್ಟ ಆಗ್ಬೇಕಂತೇಳಿ ಏನೆಲ್ಲ ಮಾಡ್ತಾರೆ, ಅದು ದಾವೀದನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ದಾವೀದನ ವಿಪತ್ ಕಾಲದಲ್ಲಿ ಕೂಡ ದಾವೀದನು ಮನುಷ್ಯನ ಆಶ್ರಯಿಸಿಕೊಂಡಿಲ್ಲ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಿಲ್ಲ, ಯೆಹೋವನು ದಾವೀದನನ್ನು ಎಲ್ಲ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ. ಹಲ್ಲೆಲೂಯಾ. ಅಂದ್ರೆ ದಾವೀದನ ಜೀವಿತದಲ್ಲಿ ಅನೇಕ ಹೋರಾಟಗಳಿವೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಹೋರಾಟ ಇಲ್ಲ, ಇಲ್ಲ. ಸಾಲದ ಹೋರಾಟ ಇದೆ, ರೋಗದ ಹೋರಾಟ ಇದೆ, ಬಡತನ ಹೋರಾಟ ಇದೆ, ಕೆಲಸಗಳಿಲ್ಲದ ಹೋರಾಟ ಇದೆ ಅಲ್ಲ, ಕೆಲವು ಬಲಹೀನತೆಗಳ ಹೋರಾಟ ಇದೆ, ಆತ್ಮಿಕ ವಿಷಯದಲ್ಲಿ ಹೋರಾಟ ಇದೆ. ಇಷ್ಟೆಲ್ಲ ಹೋರಾಟಗಳಿದೆ. ಇಷ್ಟೆಲ್ಲ ಹೋರಾಟಗಳ ಮಧ್ಯದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ತಿಳ್ಕೊಂಡ, ನಿನ್ನನ್ನು ದೇವರು ಎಲ್ಲ ಹೋರಾಟಗಳಿಂದ ಬಿಡಿಸ್ಬೇಕಂದ್ರೆ ದೇವರ ಬಲಗೈಯಿಂದ ಮಾತ್ರ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದ್ರೆ ಆತನ ಬಲಗೈ ಉನ್ನತವಾದದ್ದು. ಆಮೇನ್. ಹಲ್ಲೆಲೂಯಾ. ಆತನ ಬಲಗೈ ಧೈರ್ಯವನ್ನು ಕೊಡುವಂಥದ್ದು. ಆಮೇನ್. ಹಲ್ಲೆಲೂಯಾ. ಆತನ ಬಲಗೈ ರಕ್ಷಿಸುವಂಥದ್ದು. ಆಮೇನ್. ಆದ ಕಾರಣ ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕು, ದೇವರ ಬಲಗೈ ನಮಗಿರಬೇಕು. ಅಂದ್ರೆ ವಿಪತ್ ಕಾಲದಲ್ಲಿ ಆತನನ್ನೇ ನೋಡಬೇಕು. ಹಲ್ಲೆಲೂಯಾ. ಆಗ ನಮಗೆ ಎದುರಾದ ಪ್ರತಿ ತಡೆಗಳಲ್ಲಿ ದೇವರು ಬಿಡುಗಡೆ ಕೊಡುತ್ತಾನೆ. ಆಮೇನ್. ದಾವೀದನು ಯಾವಾಗಲೂ ದೇವರನ್ನೇ ನೋಡ್ತಾ ಇದ್ದ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಮಾತು ದಿಕ್ಕಿರ್ತೇನೆ, ನಿನ್ನ ನುಡಿಯನ್ನ ಚೈತನ್ಯಗೊಳಿಸುತ್ತದೆ. ಅದಕ್ಕೋಸ್ಕರ ಭಕ್ತ ನಡೆದನ, ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಅಪತಿನ ಕಾಲದಲ್ಲಿ. ನಿನ್ನ ನುಡಿಯು ನನ್ನ ಚೈತನ್ಯಗೊಳಿಸುತ್ತದೆ ಅಪತಿನ ಕಾಲದಲ್ಲಿ. ನನ್ನ ಶರಣನೇ ಯೇಸಯ್ಯ, ನನ್ನ ಶರಣನೇ ಯೇಸಯ್ಯ, ನನ್ನ ಭದ್ರವಾದ ಕೋಟೆ ನೀನಯ್ಯ, ನನ್ನ ಭದ್ರವಾದ ಕೋಟೆ ನೀನಯ್ಯ. ಮನ ಮರುಗುವ ನನ್ನ ದೇವರೇ, ಕಣ್ಣೀರು ವರಿಸುವ. ಆಮೇನ್ ಆಮೇನ್. ಮನ ಮರುಗುವ. ಆಮೇನ್. ನನ್ನ ಯೇಸುವೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಕೈ ನಮ್ಮ ಜೀವಿತದಲ್ಲಿ ಬದಲಾವಣೆ ತರಬೇಕಂದ್ರೆ ನಾವು ಯಾವಾಗಲೂ ಕೂಡ ಆತನನ್ನೇ ನೋಡಬೇಕು. ಆಮೇನ್. ಹಲ್ಲೆಲೂಯಾ. ಪ್ರತಿ ಸಂದರ್ಭದಲ್ಲಿ ದೇವರನ್ನೇ ನೋಡಬೇಕು. ಆಮೇನ್. ಬೈಬಲ್ ಭಕ್ತರು ಗಮನಿಸಿ, ದಾನಿಯೇಲನಾಗಿರ್ಬೋದು, ಶದ್ರಕ್ ಮಿಶೇಕ್ ಅಬೇದ್ನೆಗೋರಾಗಿರ್ಬೋದು, ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಯೋಸೇಫನಾಗಿರ್ಬೋದು, ಇವರೆಲ್ಲರೂ ದೇವರನ್ನೇ ನೋಡ್ತಾ ಇದ್ರು. ಯೋಸಾಫಾಟನು ಕೂಡ ದೇವರನ್ನೇ ನೋಡ್ತಾ ಇದ್ದನು. ಯೋತಾಮನು ಕೂಡ ದೇವರನ್ನೇ ನೋಡ್ತಾ ಇದ್ದನು. ಹಲ್ಲೆಲೂಯಾ. ಅಪೊಸ್ತಲರು ಕೂಡ ದೇವರನ್ನೇ ನೋಡ್ತಾ ಇದ್ರು. ಇವತ್ತು ನಾವು ಕೂಡ ಪ್ರತಿ ಒಂದು ತಡೆಗಳಲ್ಲಿ ನಾವು ತಡೆಗಳು ನೋಡದೆ ಯಾರು ನೋಡ್ಬೇಕು ಹೇಳ್ರಿ? ದೇವರು ನೋಡ್ಬೇಕು. ಆಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಓದೋಣ. 20ನೇ ವಚನ ಓದ್ಬಿಡಪ್ಪ. 2 ಸಾಮುವೇಲ 22:20 ವಚನ. ಆತನು ನನ್ನನ್ನು ಬಿಡಿಸಿ, ಎಲ್ಲ ಇಕ್ಕಟ್ಟುಗಳಿಂದ ದೇವರು ಬಿಡಿಸಿ ಎಲ್ಲಿಗೆ ಸೇರಿಸ್ತಾನಂತೆ? ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ಹಲ್ಲೆಲೂಯಾ. ಜನರು ಇಕ್ಕಟ್ಟಲ್ಲೇ ಇರ್ಬೇಕಂತ ಆಸೆ ಪಡ್ತಾರೆ. ದೇವರು ವಿಶಾಲವಾದ ಸ್ಥಳದಲ್ಲಿ ಸೇರಿಸೋದಕ್ಕೆ ಆಸೆ ಪಡುತ್ತಾನೆ. ಆಮೇನ್. ಹಲ್ಲೆಲೂಯಾ.
ನಿನ್ನ ಜೀವಿತ ಇದ್ದಾಗೆ ಇರುವುದಕ್ಕೆ ದೇವರು ಬಿಡೋದಿಲ್ಲ. ಇದು ನೆನಪಿಟ್ಕೋ. ಆಮೇನ್. ನಿನ್ನ ಸ್ಥಿತಿಗತಿಯನ್ನು ದೇವರು ಇದ್ದಾಗೆ ಇರುವುದಕ್ಕೆ ಬಿಡೋದಿಲ್ಲ. ನಿನ್ನ ಸ್ಥಿತಿಗತಿಯನ್ನು ದೇವರು ದಿನೇ 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 ಸಂಪೂರ್ಣವಾಗಿ ಏನು ಮಾಡ್ತಾನೆ ಹೇಳ್ರಿ, ವೃದ್ಧಿಗೊಳಿಸಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ನೆಕ್ಸ್ಟು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಹಲ್ಲೆಲೂಯಾ. ಯಾವಾಗ ದೇವರೊಬ್ಬ ವ್ಯಕ್ತಿಯನ್ನು ಮೆಚ್ಚುತ್ತಾನಂದ್ರೆ ದೇವರ ಮೇಲೆ ನಂಬಿಕೆ ಇಟ್ಟಾಗ ಮೆಚ್ಚುತ್ತಾನೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ತಡೆಗಳು ಬಂದಾಗ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನು ನೋಡ್ತಾನೋ ದೇವರ ಆ ವ್ಯಕ್ತಿಯನ್ನು ಮೆಚ್ಚುತ್ತಾನೆ. ಆಮೇನ್. ಯಾವ ವ್ಯಕ್ತಿಯೊಳಗೆ ನಂಬಿಕೆ ಬರುತ್ತಂದ್ರೆ, ತೆಗಿರಿ ವಾಕ್ಯ ಓದೋಣ. 2 ಸಾಮುವೇಲ 22:21 ಓದ್ರಿ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು. ಹಲ್ಲೆಲೂಯಾ. ಇವತ್ತು ತಿಳ್ಕೊಡ್ರಿ, ನಮ್ಮ ಜೀವಿತದಲ್ಲಿ ಅದ್ಭುತ ನಡಿಬೇಕಂದ್ರೆ ನಾವು ನೀತಿವಂತರಾಗಿ ದೇವರಿಗೆ ಯಥಾರ್ಥವಾಗಿ ಕಾಣಿಸಿಕೊಂಡಾಗ ಅಲ್ಲಿ ದೇವರು ಏನು ಮಾಡ್ತಾನಂತೆ, ನೀತಿಗೆ ಸರಿಯಾಗಿ ಮೇಲನ್ನು ಮಾಡುತ್ತಾನಂತೆ. ಆಮೇನ್. ಮತ್ತು ಮುಂದೆ ಹೇಳ್ತದೆ, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಆಮೇನ್. ಇವತ್ತು ನಿಮಗೆ ಪ್ರತಿಫಲ ಬೇಕು ದೇವರಿಂದ ಅಂದರೆ, ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ನೀವೆಲ್ಲರೂ ಏನು ಮಾಡ್ಬೇಕು ಹೇಳ್ರಿ, ನಿಮ್ಮ ಕೈಗಳು, ನಿಮ್ಮ ಜೀವಿತ ನೀತಿಯಲ್ಲಿಯೂ ಶುದ್ಧತ್ವದಲ್ಲಿಯೂ ಇರಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋರ್ದಾನು ಹೊಳೆ ದಾಟಬೇಕಂತೇಳಿ ಇಸ್ರಾಯೇಲರು ಭಾಳ ಆಸೆ ಪಟ್ಟರು. ಆದರೆ ದೇವ್ರು ಹೇಳ್ದ ಯೆಹೋಶುವನಿಗೆ, ಯೆಹೋಶುವ ನೀವೇನು ಮಾಡ್ರಿ, ನಿಮ್ಮನ್ನು ನಾಳೆ ಶುದ್ಧಿ ಮಾಡಿಕೊಳ್ರಿ. ಯಾಕೆಂದರೆ ದೇವರು ನಿಮ್ಮನ್ನು ಯೋರ್ದಾನು ಹೊಳೆಯಿಂದ ದಾಟಿಸ್ತಾನೆ. ಆಮೇನ್. ಇವತ್ತು ನಿಮಗಿರುವಂಥ ಎಲ್ಲ ತಡೆಗಳಿಂದ ನೀವು ದಾಟಿ ಮುಂದೆ ಸಾಗಬೇಕಂದ್ರೆ, ನಿಮಗಿರುವಂಥ ಎಲ್ಲ ಸಂಕಷ್ಟಗಳಿಂದ ನೀವು ದಾಟಿ ಮುಂದೆ ಪಾರಾಗಿ ಮುಂದೆ ಹೋಗ್ಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕು ಹೇಳ್ರಿ, ಶುದ್ಧರಾಗಬೇಕು. ಹಲ್ಲೆಲೂಯಾ. ನೀತಿಗೆ ತಕ್ಕಂತೆ ದೇವರು ಪ್ರತಿಫಲವನ್ನು ಕೊಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ದೇವರ ಬಲಗೈ ಮೋಟುಗೈ ಅಲ್ಲ. ಹಲ್ಲೆಲೂಯಾ. ಉನ್ನತವಾದದ್ದು, ಆಧಾರ ಕೊಡುವಂಥದ್ದು. ಆಮೇನ್. ಆಧಾರ ಕೊಡುವ ದೇವರ ಬಲಗೈ ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರಬೇಕಂದ್ರೆ ನೀನೇನಾಗಿರಬೇಕು, ಶುದ್ಧತ್ವದಲ್ಲಿಯೂ ನೀತಿಯಲ್ಲಿಯೂ ಜೀವಿಸು. ಪ್ರತಿ ಸಾರಿ ದೇವರನ್ನೇ ನೋಡು. ಆಪತ್ಕಾಲ ಬಂದಾಗಲೂ, ಅನೇಕ ಹೋರಾಟಗಳು ಬಂದಾಗಲೂ ದೇವರನ್ನೇ ನೋಡು. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಆಮೇನ್. ಜನರಿಗೆ ವಾಕ್ಯ ಅರ್ಥ ಆಯಿತು? ಎಲ್ಲರೂ ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಅಯ್ಯ, ನಿನ್ನ ಧರ್ಮದ ಬಲಗೈ ನಮಗೆ ಶ್ರೇಷ್ಠವಾಗಿ ಆಧಾರವನ್ನು ಕೊಡಲಿಕ್ಕೆ ಶಕ್ತವಾಗಿದೆ ಕರ್ತನೆ. ನಿನ್ನ ಬಲಗೈ ನಮಗೆ ಧೈರ್ಯವನ್ನು ನೀಡುತ್ತಾ, ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳುತ್ತಾ, ನಿನ್ನ ಧರ್ಮದ ಬಲಗೈ ಮಹತ್ಗಳನ್ನು ತೋರ್ಪಡಿಸುತ್ತಾ, ಮಹಾಕಾರ್ಯಗಳನ್ನು ನಡೆಸುತ್ತಾ, ಅಯ್ಯ ನಿನ್ನ ಧರ್ಮದ ಬಲಗೈ ದೇವರೇ ಉನ್ನತವಾಗಿದೆ ಕರ್ತನೆ. ಆ ಬಲಗೈ ಮೂಲಕ ದೇವರೇ ಸಪ್ಪ ಪರಾಕ್ರಮ ನಡೆಸುವ ಹತ್ತನೆ ಕರ್ತನೆ. ನಿನಗೆ ಸ್ತೋತ್ರ. ನಿನ್ನ ಹಸ್ತವು ಬಹಳ ಶಕ್ತಿಯುಳ್ಳದಯ್ಯ. ನಿನ್ನ ಬಲಗೈ ರಕ್ಷಿಸುವಂಥದ್ದಾಗಿದೆ. ಸಯ ನಿನಗೆ ಸ್ತೋತ್ರ. ಆ ಬಲಗೈ ನಮ್ಮ ಜೀವಿತದಲ್ಲಿ ಆಧಾರವಾಗಿರ್ಬೇಕಂದ್ರೆ ನಾವು ನೀತಿವಂತರಾಗಬೇಕೆಂಬುದಾಗಿ ತಿಳಿಯಪಡಿಸ್ತಾ ನಿನಗೆ ಸ್ತೋತ್ರ. ಎಸಯ್ಯ, ಯಾರೆಲ್ಲ ಈ ವಾಕ್ಯವನ್ನು ಕೇಳಿದಾರೋ ಇನ್ನು ಮೇಲೆ ನಿನ್ನ ಬಲಗೈಯನ್ನೇ ನೋಡುವಂತೆ, ನಿನ್ನ ಕರವನ್ನೇ ನೋಡುವಂತೆ ಸಹಾಯ ಮಾಡಯ್ಯ ಏಸಯ್ಯ. ಸ್ತೋತ್ರ. ರಿಷತೋರಿ ಕಲಮ ಮಮ ರೀಕಲರಬಶತೂರಲ ಮಮ ಮಮ ಏಸಯ್ಯ ಆರಾಧನೆ. ಸ್ತೋತ್ರ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲ
ಇಲ್ಲಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆನು. ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆನು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ಅಯ್ಯ, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆನು ಅಯ್ಯ, ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆನು. ಅದ್ಭುತ ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ ಏಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಲ್ಲಿ ಬಂದು ನಿಲ್ವೆವು. ನಿಶ್ಚಯ ನೀ ಮಾಡುವೆ ಎಂದು ನಂಬಿ, ನಿಶ್ಚಯ ನೀ ಮಾಡುವೆ ಎಂದು ನಂಬಿ ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆನು. ಎಲ್ಲರೂ ಸೇರೋಣ, ನಿನ್ನ ಕರವನ್ನೇ ದೃಷ್ಟಿಸುತ್ತ ಇರುವೆನು ಅಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಅದ್ಭುತ ಮಾಡಪ್ಪ ಅಯ್ಯ, ನಿಮ್ಮನ್ನೇ ಏಸಪ್ಪ. ನಿನ್ನೇನೇ ನಮ್ಮುకున్నాను, నీవంటి వారు ఎవరయ్యా. నిన్నేనే నమ్ముకున్నాను, నీవంటి వారు ఎవరయ్యా. అద్భుతం చేయమని నా జీవితంలో నిన్నేనే నమ్మియున్నానేసయ్యా. అద్భుతం చేయుమయ్యా నా జీవితంలో, నిన్నేనే నమ్మియున్నాయేసయ్యా. నిన్నేనే నమ్ముకున్నాను, నీవంటి వారు ఎవరయ్యా. నిన్నేనే నమ్ముకున్నాను, నీవంటి వారు లేరయ్యా. ನಿನ್ನ ಹಾಗೆ ಯಾರು ಇಲ್ಲಯ್ಯ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರೇ, ನಿನ್ನ ಬಲವಾದ ಕೃಪೆಯಿಂದ ದೇವರು ನಮ್ಮ ನಡೆಸಿದಾತನು, ನಿನ್ನ ಬಲಗೈಯಿಂದ ನಮ್ಮನ್ನು ದೇವರೇ ಆಧಾರಪಡಿಸಿ ನಮ್ಮನ್ನು ಮುನ್ನಡೆಸುವಾತನೇ ನಿನಗೆ ಸ್ತೋತ್ರ. ಕರ್ತನೆ, ಈ ಭಾನುವಾರದ ಪುನರ್ತನ ಆರಾಧನೆಯಲ್ಲಿ ಕರ್ತನೆ ಬಲಪಡಿಸಿ ನಡೆಸಿದಾತನು, ಎಲ್ಲ ರೀತಿಯಲ್ಲಿ ದೇವರೇ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನೀನು ಮಾತ್ರ ಮಹಿಮೆ ಹೊಂದಿ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ
ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್. ಎಲ್ಲರೇನ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ನಿತ್ಯ ಸಹವಾಸವು ಈಗ ತಾನೇ ಸಭೆಯಲ್ಲಿ ಸೇರಿ ಮತ್ತು ವಾಕ್ಯ ಕೇಳಿದ ಪ್ರತಿಯೊಬ್ಬರೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ, ಸಭೆಯೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೆ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮೇಲೆ ಆಶೀರ್ವಾದ ಮಾಡಲಿ.